ಅದು ವಿಷಯ ಯಾವುದೇ ವಿಜ್ಞಾನದ ಆವಿಷ್ಕಾರ ಇದಾವೆಯೋ ಅವೆಲ್ಲವೂ ಏನದವು ಜೀವನಿಗೆ ವಿನಾಶ ಅರ್ಥಾತ್ ವಿಪರೀತ ಮಾರ್ಗದ ಕಡೆಗೆ ತೆಗೆದುಕೊಂಡು ಹೋಗುವಂಥವಿದ್ದಾವೆ, ಪ್ರಮಾದವನ್ನುಂಟು ಮಾಡುವಂಥವಿದ್ದಾವೆ. ಈ ವೀತರಾಗ ವಿಜ್ಞಾನ ಏನಿದೆ ಅಲ್ಲ, ಇದೆಲ್ಲ ಭೌತಿಕ ವಿಜ್ಞಾನದ ಆವಿಷ್ಕಾರ ಇದೆ. ಜಿನೇಂದ್ರ ಪ್ರಭುವಿನ ಪವಿತ್ರವಾದಂಥ ತ್ರಿಲೋಕ ಪೂಜ್ಯ ಮಂದಿರದೊಳಗೆ ಬಂದ ನಂತರ ಕೂಡ ಅವುಗಳದ ಅವಶ್ಯಕತೆ ಬೀಳ್ತಿದೆ ಅಂತಂದ್ರೆ ನಮ್ಮಲ್ಲೇ ಎಂಥ ಅಪೂರ್ಣತೆ ಇದೆ ಅಥವಾ ಅಜ್ಞಾನ ಇದೆ, ಇದರ ಅಳತೆ ನಾವೇ ಮಾಡಿಕೊಳ್ಳುತ್ರೆ. ಹಾಗೆ ನೋಡಿದರೆ ಪುರುಷ ವರ್ಗಕ್ಕ ಅದರದ ಅವಶ್ಯಕತೆ ಇರಬೇಕು, ಆದ್ರೆ ಪುರುಷ ವರ್ಗದ್ದು ಬಾರಿಸುವುದಿಲ್ರಿ ಫೋನ್ಗಳ ಅಂಥೇಳಿನ ಅವರು ಪುರುಷ ಅದಾರ್ರಿ. ಅವರಿಗೆ 3 ಲೋಕದ ಮೇಲೆ ವಿಜಯ ಸಾಧಿಸಲಿಕ್ಕೆ ಬರ್ತಿದೆ. ಈ ಸ್ತ್ರೀಯ ಅಜ್ಞಾನ ಇಷ್ಟು ಇದೆ. ಅನಾವಶ್ಯಕ ಮಂದಿರಕ ಸ್ವಾಧ್ಯಾಯಕ ಬರುವೆಳೆದೊಳಗೆ ಅವುಗಳನ್ನು ತರುವ ಅವಶ್ಯಕತೆ ಏನೂ ಇರುವುದಿಲ್ಲ. ಆದ್ರೂ ಯಾಕೋ ಗೊತ್ತಿಲ್ಲ, ಅಷ್ಟ ಪರಾಧೀನ ಆಗಿಬಿಟ್ಟಿದೆ ಜೀವ. ಇದೆಲ್ಲ ಭೌತಿಕ ವಿಜ್ಞಾನದ ವಿನಾಶಕಾರಿ ಆವಿಷ್ಕಾರದವರೇ. ಹಿಂದೊಂದು ಸಲ ಹೇಳಿದ್ದನು, ಈಗೂ ಹೇಳ್ತೇನೆ. ಯಾವ ವೇಳೆದೊಳಗ ಈ ಸಂಚಾರಿ ಫೋನ್, ಮೊಬೈಲ್ ಫೋನ್ ಬಂತು ಹೊಸದಾಗಿ, ಆ ವೇಳೆದೊಳಗೊಂದು ತೀರ್ಥಂಕರ್ ಅಂತ ಹೇಳಿ ನಮ್ಮಲ್ಲೇ ಮಾಸಿಕ ಬರ್ತಿತ್ತು. ಅದರಲ್ಲೇ ಒಂದು ಲೇಖನಿತ್ತರೆ, ಮೊಬೈಲ್ ಮಾನವ ಜಗತ್ಕೋ ವರದಾನ ಅಭಿಶಾಪ ಹೆಡ್ಡಿಂಗ್ ಇತ್ತರೆ. ಅದರದ್ದು ಮರೆಯೋದ ಸಾಧ್ಯ ಇಲ್ಲ ನಾನು ಕೆಲವು ವಿಷಯಗಳನ್ನ. ಅದರಲ್ಲಿ ಒಂದು ಪಾಯಿಂಟ್ ಅವರು ಬಹಳಷ್ಟು ಹೇಳಿದ್ರು, ನಾನು ಹೇಳ್ತಾ ಇರೋದು ಒಂದು. ಸ್ಮಶಾನ ಭೂಮಿಯೊಳಗೂ ಕೂಡ ಅದು ಬಾರಿಸ್ತಿದೆ. ಅಂದ್ರೆ ವೈರಾಗ್ಯದ ಪ್ರಸಂಗವನ್ನು ಕೂಡ ತಿರೋಭೂತ ಮಾಡುವಂಥದ್ದು ಅದು ಅಭಿಶಾಪ ಇದೆ ಮನುಷ್ಯನ ಸಲುವಾಗಿ. ಸ್ಮಶಾನ ಭೂಮಿ, ರುದ್ರಭೂಮಿಗೆ ಹೋಗಿರೋ ವೇಳೆದೊಳಗೆ, ಯಾರ್ದೋ ಶವದ ಸಂಸ್ಕಾರ ಮಾಡಲಿಕ್ಕೆ ಹೋಗಿರೋ ವೇಳೆದೊಳಗೆ ಸಾಮಾನ್ಯವಾಗಿ ಪರಸ್ಪರೊಳಗೆ ಏನು ಮಾತಾಡ್ತಾರ್ರಿ, ಹೀಗಿತ್ತು ನಿನ್ನೆ ಇದ್ದ, ಈಗ ಆರಾಮ ಅನ್ಸಿತ್ತು, ಡಾಕ್ಟರ್ ಇನ್ನೇನು ಭಯ ಇಲ್ಲ ಅಂತ ಹೇಳಿದ್ರು, ನಾವು ನಿನ್ನೇನು ಮಾತಾಡಿದ್ವು. ಅಂದ್ರೆ ಜೀವನದ ಅಸಾರತೆಯ ಬಗ್ಗೆ ಕೆಲವು ಮಾತುಗಳು ಬರುವಂಥ ಸ್ಥಳ ರೀ ಅದ. ಅಲ್ಲಿ ಕೂಡ ಬಿಸ್ನೆಸ್, ಅಲ್ಲಿ ಕೂಡ ವ್ಯಾಪಾರ, ಅಲ್ಲಿ ಕೂಡ ಏನೇನೋ ನಡೀತವೆ. ಅಂದ್ರೆ ಇದೇನಿದೆ ಮಾನವನ ಸಲುವಾಗಿ ಯಾವ ಒಂದಿಷ್ಟು ಸಂಸಾರದ ಅಸಾರತೆಯನ್ನು ತಿಳಿಯುವಂಥ ಅವಕಾಶ ಇತ್ತಲ್ಲ, ಅದನ್ನ ಗಿಳಂಕೃತ ಮಾಡಿಬಿಟ್ಟಿದ್ರೆ ಅದ ಏನದ ವಿಜ್ಞಾನ. ಅದರದ್ದು ಉಪಯೋಗ ಭಾಳ ಇದೆ ಅಂತ ಹೇಳಿ ಹೇಳ್ತಾರೆ, ಆದ್ರೆ ನನಗಂತೂ ಸ್ವಲ್ಪ ಕೂಡ ಅದರ ಉಪಯೋಗ ಕಂಡು ಬರುವುದಿಲ್ಲ, ಕಾಣಿಸ್ತಾ ಇಲ್ಲ. ಅದು ಅವರವರ ಜ್ಞಾನ ವಿಶೇಷದ ಮಾತು ಇರಬಹುದು, ನನಗಂತೂ ಕಾಣಿಸ್ತಾ ಇಲ್ಲ. ಏನಿದೆ ನೀವು ಹೇಳ್ರಿ, ಏನಿದೆ ಅದರದ್ದು ಉಪಯೋಗ? ಏನೂ ಇಲ್ಲ. ಅರೆ, ಜನವಾಣಿಯನ್ನ ತೆಗೆದ 1 ಗಂಟೆ ಓದಿದ್ರ ಅದರಲ್ಲಿ ಏನೇನೋ ನೋಡ್ತಾರಲ್ಲ, ಅದೆಲ್ಲ ನೋಡುವುದಕ್ಕೆ ಬದಲಾಗಿ 1 ಗಂಟೆ ಓದಿದರೆ ಎಷ್ಟೊಂದು ಲಾಭ. ಆಚಾರ್ಯ ಭಗವಂತರ ಜೊತೆಗೆ ಪ್ರತ್ಯಕ್ಷ ಸಂಪರ್ಕ ಆಗ್ತಿದೆ ಅಲ್ಲ, ಪ್ರತ್ಯಕ್ಷ ಸಂಪರ್ಕ ಆಗ್ತಿದೆ ಆಚಾರ್ಯ ಭಗವಂತರ ವನವಿಹಾರಿ ಸಂತ. ಅರೆ, ನಮ್ಮ ಪೂರ್ವಜರ ಅವರ ಮುನಿರಾಜರ ದರ್ಶನ ಮಾಡುವ ಸಲುವಾಗಿ, 1-2 ಧರ್ಮದ ಮಾತು ಕೇಳುವ ಸಲುವಾಗಿ, ಸಂಸಾರದ ಅಸಾರತೆಯನ್ನ, ಭೋಗದ ಕ್ಷಣಭಂಗುರತೆಯನ್ನ ಮನಗಾಣುವ ಸಲುವಾಗಿ ಕಾನನಗಳಲ್ಲೆಲ್ಲ ಬರಿಗಾಲಿನಿಂದ ಸುತ್ತಿ ಅರಿಸಿಕೊಂಡು ಹೋಗ್ತಿದ್ದಾರೆ. ಇಂದ ನಮಗೆ ಅವ್ರದ್ದು ಈ ಮಾತನಾಡುವಂಥ ಭಗವಂತ ಸ್ವರೂಪದ ಶಾಸ್ತ್ರ ಸದ್ಭಾಗ್ಯದಿಂದ, ಮಹಾಭಾಗ್ಯದಿಂದ ಲಭಿಸಿದ್ರೂ ಕೂಡ ಇಂದು ಗ್ರಂಥ ಯಾರಿಗೆ ಓದೋದನ್ನು ಇಲ್ಲ, ಗ್ರಂಥ ಯಾರಿಗೆ ಮನೆಯಲ್ಲಿ ಇಟ್ಕೊಳ್ಳೋದನ್ನು ಇಲ್ಲ. ಭೋಗ ಸಾಮಗ್ರಿಗಳನ್ನ ಅರೆ ಯಾವುದರಿಂದ ನಿಶ್ಚಿತವಾಗಿ ಪರಿಣಾಮ ಎಲ್ಲ ಕೆಟ್ಟ ಬಟ್ಟೆಯಾಗಿ ಹೋಗ್ತಿದೆಯೋ, ಯಾವುದರಿಂದ ಪರಿಣಾಮದೊಳಗ ಸಂಕ್ಲೇಶ ನಿರಂತರ ಸಂಕ್ಲೇಶ ಪರಿಣಾಮದ ಬೆಳವಣಿಗೆ ಆಗ್ತಿದೆಯೋ ಅಂಥ ವಸ್ತುಗಳನ್ನು ಜೋಪಾನವಾಗಿ ಇಟ್ಕೊಳ್ತಾರೋ, ಆದ್ರೆ ಗ್ರಂಥಗಳನ್ನು ಯಾರೂ ಇಂದು ಮನೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ತಯಾರಿಲ್ಲ. ಅಂದ್ರನ ಅವ್ರದ
ಭವಿಷ್ಯ ಎಷ್ಟು ದುರ್ಧರ ಇದೆ ಅನ್ನೋದನ್ನು ಅವರು ಸಿದ್ಧ ಮಾಡ್ತಾ ಇದ್ದಾರೆ. ನಾವು ಒಂದು ಗ್ರಂಥ ಇಂದಿಗೂ 20 ವರ್ಷ 30 ವರ್ಷದ ಕೆಳಗ ಜೈಪುರ್ ಶಿಬಿರಕ್ಕಾದ ಹೋಗ್ತಿದ್ದೆವು. ಯಾವುದಾದ್ರೂ ಒಂದು ಸಣ್ಣ ಕೃತಿದ್ದು ವಿಮೋಚನೆ ಮಾಡಿದ್ರೂ ಕೂಡ ಯಾವಾಗಿದು ಕಾರ್ಯಕ್ರಮ ಮುಗಿದಿದೆ, ನಮಗೆ ಸಿಕ್ತಿದೇನಿಲ್ಲ ಅನ್ನಿಸ್ತಿತ್ತು ನನಗೆ ವೈಯಕ್ತಿಕ. ಆದರೆ ಇಂದ ಶಾಸ್ತ್ರ ಫ್ರೀ ಆಗಿ ಕೊಟ್ರು ನಮ್ಮ ಮನೆಯಲ್ಲಿ ಓದವ್ರು ಯಾರಿಲ್ಲ ಅಂತಾರೋ. ಒಂದು ಕಾಲ ಹೀಗಿತ್ತು, ಫ್ರೀ ಕೊಟ್ರೆ ಅವ್ರಿಗೊಂದು ಬೇಕು ಇವ್ರಿಗೊಂದು ಬೇಕಂತ ನಾಲ್ಕು ಕೊಳೆ ಮಾಡ್ಕೊಂಡು ಬರ್ತಿದ್ದಾರೆ. ಇಂದು ಯಾರು ಅದರ ಕಡೆ ನೋಡುವುದಿಲ್ಲ. ಯಾಕೆ ಅಂತಂದ್ರೆ ಅವಶ್ಯಕ ಅನಿಸುವುದಿಲ್ಲ. ಯಾಕೆ ಅಂತಂದ್ರೆ ಪಾಪದಿಂದ ನಿವೃತ್ತ ಆಗಿ ಆ ಪವಿತ್ರ ಸ್ಥಾನದ ಕಡೆಗೆ, ಪವಿತ್ರ ವಸ್ತುವಿನ ಕಡೆಗೆ ನೋಡುವಂಥ ಸದ್ಭಾಗ್ಯನ ಯಾರದ್ದು ಇಲ್ಲರಿ. ಈ ಜಿನವಾಣಿ ಇಂಥದ್ದು ಇದೆಯಲ್ಲ, ಇದರ ಬೆಲೆ ಮಾಡೋದು ಸಾಧ್ಯ ಇಲ್ಲ. ರಚಿಸಿ ಚಿನ್ನದ ಪತ್ರಮಂ ಅದರ ಮೇಲೆ ಆಕುಂದ ಕುಂದಾರ್ಯರ ಶುಚಿ ಸೂತ್ರಗಳ ರಣ್ಣದ ಕರದೊಳುಂ ಆಲೇಖನಂ ಎಯ್ದೊಡೆ ಉಚಿತಾದಂತಹ ಮೌಲ್ಯ ನೀಡಿದೆವು ನಾವು ಎಂಬಂತೆ ತಾನಾಗಲು. ಅಚಲಪ್ಪ ಆ ಸೂತ್ರಗಳ ಬೆಲೆ ಕಟ್ಟಲಿಕ್ಕೆ ಬಂದ ನಾವು ಕಟ್ಟಲಿಕ್ಕೆ ಬಂದರೆ ಏನು ಮಾಡುತ್ತ ಒಂದೊಂದು ಶಾಸ್ತ್ರದ ಸಂರಕ್ಷಣೆ ಆಗಬೇಕಾದ್ರೆ, ರಚನೆ ಆಗಬೇಕಾದ್ರೆ, ಅವುಗಳ ಸಂರಕ್ಷಣೆ ಆಗಬೇಕಾದ್ರೆ ನಮ್ಮ ಪೂರ್ವಜರು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರದ್ಧೆಯಿಂದ ಅವುಗಳ ಸಂರಕ್ಷಣೆ ಮಾಡಿದ್ದಾರೆ. ನಾವಿಂದ ಯಾವ ರೀತಿ ಮಾಡ್ತಾ ಇದ್ದೇವೆ? ಪಾಪದ ಪೀಳಿಗೆಗಳ ನಿಜವಾಗಿ ರಾಷ್ಟ್ರೀಯ ಧ್ವಜದ ಬಗ್ಗೆ ಸ್ವತಂತ್ರ ಹೋರಾಟಗಾರರು ಏನು ಮಾಡ್ತಿದ್ದರು? ಗುಂಡಿಗೆ ಎದೆಯೊಡ್ಡುತ್ತಿದ್ದರು. ದೇಶದ ಧ್ವಜವನ್ನ ನೆಲಕ್ಕೆ ಬೀಳ್ಕೊಡ್ತಾರೆ. ಇಂಥ ಪೂರ್ವಜರು ನಮ್ಮವ್ರ, ನಾವೆಂಥವ್ರ? ದೇಶದ್ದೇನಾಗ್ತಿದೆ ಅನ್ನೋದು ಯಾರಿಗೆ ಚಿಂತೆ ಇದೆ? ದೇಶದ ನಿಧಿಯ ಬಗ್ಗೆ ಯಾರಿಗೆ ಇದೆ? ಸ್ವಾಭಾವಿಕ ಸಂಪನ್ಮೂಲಗಳ ಬಗ್ಗೆ ಯಾರಿಗೆ ಬೆಲೆ ಇದೆ? ಆತ್ಮ ಕಲ್ಯಾಣ ಹೇಗಾಗೋದು? ಧರ್ಮ ಬಹಳ ಮುಂದಿನ ಮಾತಿದೆ. ಧರ್ಮ ಇದ್ದಕ್ಕಿದ್ದ ಹಾಗೆ ಪ್ರಾಪ್ತ ಆಗುವಂಥ ಮಾತಲ್ಲ. ಅಷ್ಟ ಹಗೂರ, ಅಷ್ಟ ಸಸ್ತ ಮಾತಲ್ರಿ, ಅದ ಸ್ವಸ್ಥ ಅಲ್ಲ. ಇಲ್ಲಿ ಟೋಡರ ಮಲ್ಲರನ್ನ ಜೀವಂತವಾಗಿ ಆನೆ ಕಾಲು ಕೆಳಗೆ ಹಾಕಿ ಸಾಯಿಸಿದರೆ ಆ ತಿರಿಯಂಚ ಆನೆ ಅವರ ಮೇಲೆ ಕಾಲು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾ ಇದೆ. ಮೇಲೆ ಆ ಆನೆಯನ್ನ ಅಂಕುಶದಿಂದ ಇರಿತಾ ಇದ್ದಾನೆ. ಆಗ ಅದಕ್ಕೆ ಬೋಧ ಮಾಡಿದಂಥ ಟೋಡರ್ ಮಲ್ಲರ್, ನಿನ್ನ ಕರ್ತವ್ಯ ಮಾಡಪ್ಪ ನೀ ಗಜರಾಜ ಅಂತ ಹೇಳಿ. ಅಂಥವ್ರು ನಮಗೆ ಇದ್ರು. ನಮ್ಮನ್ನ ಅವರನ್ನ ಆದರ್ಶವಾಗಿಟ್ಕೊಂಡು ನಮ್ಮ ಜೀವನವನ್ನು ನಾವು ತಿದ್ದುಕೊಳ್ಳಬೇಕ್ರಿ. ಧರ್ಮದ ಸಲುವಾಗಿ ದೇಹ ಹೋದರನೂ ಕೂಡ ಧರ್ಮಕ್ಕೆ ಕಲಂಕ ತಗಲಿಸುವಂಥ ಕಾರ್ಯ ನಮ್ಮ ಜೀವನದೊಳಗೆ ನಡೀಬಾರ್ದು. ಇದಂತೂ ಒಂದು ದಿವಸ ಬಿದ್ದು ಹೋಗೋದನೇ ಇದೆ. ಅದು ಒಂದು ದಿವಸ ಅಲ್ಲ, ಯಾವ ಸಮಯಕ್ಕೆ ಹೋಗೋದಿದೆ ಅದೇ ಸಮಯಕ್ಕೆ ಹೋಗೋದು. ಆದ್ರೆ ಅದರ ಸಲುವಾಗಿ ಅಧರ್ಮದ ಮಾರ್ಗ ಹಿಡಿಯೋದ ಅಂತಂದ್ರೆ ಅನಂತ ಸಂಸಾರದೊಳಗೆ ಬೀಳುವುದಿದೆ. ಮಾತು ಸೂಕ್ಷ್ಮ ಇಲ್ಲ, ಆದರೆ ಶ್ರದ್ಧೆಯಿಂದ ತಿಳಿದರೆ ಅತ್ಯಂತ ಸರಳ. ಇವರೇನು ಹೇಳ್ತಾ ಇದ್ದರು? 3 ಲೋಕದೊಳಗೆ ಮಂಗಲ ಯಾವುದಿದೆ? ಒಂದು ವೀತರಾಗ.
ವೀತರಾಗ ವಿಜ್ಞಾನ. ಅರೆ, ಮಂದಿರದೊಳಗೆ ಬಂದ ನಂತರ, ಆ ಭಗವಂತರನ್ನು ನೋಡಿದ ನಂತರ ವೀತರಾಗ ಭಾವದ ಮಹಿಮೆ ಬರುವುದ? ವೀತರಾಗ ಸ್ವಭಾವದ ಮಹತೋ ಮಹಿಮೆ ಜ್ಞಾನದೊಳಗೆ ಬರುವುದ? ಅದಕ್ಕೆ ಜ್ಞಾನ ಅಂತಾರೆ. ಅದರ ಮಹಿಮೆ ಬರೋದು ಯಾವ ಜ್ಞಾನಕ್ಕೆ ಬರ್ತಿದೆಯೋ ಅದುವೇ ವಿಶೇಷ ಜ್ಞಾನ ಇದೆ. ಉಳಿದ ಧನ, ಚಿನ್ನ, ಮಕ್ಕಳ, ಮೊಮ್ಮಕ್ಕಳ ನೋಡಿ ಯಾವ ಪ್ರೀತಿ, ಮಹಿಮೆ, ರಾಗ ಉತ್ಪನ್ನ ಆಗ್ತಿದೆಯಲ್ಲ, ಅದು ಜ್ಞಾನನ ಅಲ್ಲ. ಅದು ಹೀನ ಜ್ಞಾನ ಇದೆ ರೀ. ಅದು ಜೀವವನ್ನ ಸಂಸಾರದೊಳಗೆ ಮುಳುಗಿಸುವಂಥದ್ದಿದೆ. ವೀತರಾಗ ಪ್ರಭುವಿನ ಮಂದಿರದೊಳಗೆ ಬರ್ತಾ ಇದ್ದ ಹಾಗೆ ಇವನಿಗೆ ಅತ್ಯಂತ ಪ್ರಮೋದ. ಆ ಶರೀರದ ರೋಮಗಳೆಲ್ಲ ರೋಮಾಂಚಿತ ಆಗ್ತವೆ. ಆತ್ಮನ ಪ್ರದೇಶದಲ್ಲೆಲ್ಲ ಸಂತೋಷದ, ಶಾಂತಿಯ ಸಂವೇದನ ಆಗ್ತಿದೆ. ಅಂಥದ್ದು ಇದೆ ವೀತರಾಗ ವಿಜ್ಞಾನ. ವೀತರಾಗತೆಯನ್ನು ತಿಳಿದ್ರನ ನನ್ನ ಜ್ಞಾನಕ್ಕ ವಿಶೇಷತೆ ಇದೆ. ಅಲ್ಲಿ ಮತ್ತೇನಾದರೂ ಕಲ್ಪನೆ ಮಾಡಿ ಇನ್ನೇನಾದರೂ ಕೇಳಿದರೆ, ಬೆಳಗ್ಗೆ ಹೇಳಿದ್ರಲ್ಲ ಅವ್ರ ಅಣ್ಣ, ಏನು ಹೇಳಿದ್ರು? ಇವರೇನು ಕೊಡುವುದಿಲ್ಲ. ಅರೆ, ನಿನಗೆ ಕೊಡೋರು ಬೇಕು. ಭಿಕ್ಷುಕಿದ್ದೀನಿ, ನೀ ಭಿಕ್ಷುಕಿದ್ದೀಯನ? ಯಾರ್ಯಾತಕ್ಕೆ ಏನು ಕೊಡಬೇಕು? ತನ್ನಲ್ಲೇ ತನ್ನ ನಿಧಿ ತುಂಬಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅವರು ಹೇಳ್ತಾರೆ, ನೀ ನನ್ನ ಕಡೆ ನೋಡ್ಬೇಡಪ್ಪ, ನನ್ನಲ್ಲೇ ನಾನು ನೋಡುವುದರಿಂದ ನಾನು ನಿನಗೆ ನಮಸ್ಕಾರ ಯೋಗ್ಯ ಆಗಿದ್ದೇನೆ. ನನ್ನಲ್ಲೇ ನಾನು ಉಳಿಯುವುದರಿಂದ ನನ್ನಲ್ಲೇ ಈ ಪ್ರಕಾರದ ತ್ರಿಲೋಕ ಪೂಜ್ಯತೆ ಬಂದದ್ದು ಇದೆ. ನನ್ನಲ್ಲೇ ಯಾವ ಈ ತ್ರಿಲೋಕ ಪೂಜ್ಯತೆ ಬಂದದ್ದು ಇದೆಯಲ್ಲ, ಅಂಥದೇ ವಸ್ತು ನೀನು ಸ್ವಯಂ ಇದ್ದಿ. ಈ ಪ್ರಕಾರ ಹೇಳುವಂಥ ದೇವು ಎಲ್ಲಿ ಸಿಗಬೇಕು? ಎಲ್ಲಿ ಸಿಗ? ಕೊಡುವುದೇವು ಯಾತಕ್ಕೆ ಬೇಕಾಗಿಲ್ಲಂದ್ರೆ, ಕೊಡೋದು ಯಾರಿಂದ ಸಾಧ್ಯ ಇದೆ? ಏನು ಕೊಡೋದು ಸಾಧ್ಯ ಇದೆ? ಏನು ಕೊಡೋದು ಸಾಧ್ಯ? ಒಬ್ಬ ತಂದೆಗೆ 4 ಜನ ಮಕ್ಕಳಿದ್ದರೆ, ತಂದೆ ತಾನು ಸಂಪಾದನೆ ಮಾಡಿದ ಆಸ್ತಿಯನ್ನ ಸಮಭಾಗವಾಗಿ ಹಂಚಿದರನ್ನು ಕೂಡ ತಂದೆಯ ಪ್ರೀತಿನೂ ಮಕ್ಕಳ ಸಲುವಾಗಿ ಸಮಾನ ರೂಪದಿಂದ ಇದೆ. ತಾನು ಸಂಪಾದನೆ ಮಾಡಿದ ಆಸ್ತಿಯನ್ನು ಕೂಡ ಸಮಾನ ರೂಪದಿಂದ ಹಂಚುತ್ತಾನೆ. ಆದರೆ 4 ಜೀವನ ಸಮಾನ ಆಗುವುದಿಲ್ಲ. ಯಾಕಾಗುವುದಿಲ್ಲ? ಯಾಕಾಗುವುದಿಲ್ಲ? ಇದೇನು ಬಹಳ ದೊಡ್ಡ ವಿಜ್ಞಾನ ಅಲ್ಲ, ಆದರೆ ಇದರ ವಿಚಾರನ ಜೀವ ಮಾಡುವುದಿಲ್ಲ. ಇದರ ವಿಚಾರ ಮಾಡಿದರೆ ಏನಿದೆ? ಜೀವ ತಾನ ಪೂರ್ವಭವದಿಂದ ಏನೇನು ತಂದಿದನೋ ಅದನ್ನು ಭೋಗಿಸಲಿಕ್ಕೆ ಬೇಕು. ಅದು ಅನುಕೂಲ ಇರಲಿ, ಪ್ರತಿಕೂಲ ಇರಲಿ. ಅನುಕೂಲ ಪ್ರತಿಕೂಲ ಹೇಗ ಎಂಥದ್ದು ಮಾಡಿದನೋ ಅಂಥದ್ದರೆ. ಹಾಗಾದ್ರೆ ಈ ಪ್ರಕಾರದ ಸರಳವಾದಂಥ ನ್ಯಾಯ ಗಣಿತ ತಿಳಿಸುವಂಥ ಈ ಜೈನ ದರ್ಶನದೊಳಗ ನಾವು ಈ ಅಶಾಶ್ವತವಾದಂಥ, ಕ್ಷಣಭಂಗುರವಾದಂಥ, ನಿರಂತರ ಬದಲಾಗುವಂಥ, ಕೊನೆಗೊಂದು ದಿವಸ ಇಲ್ಲದಾಗುವಂಥ ಈ ಸಂಸಾರಕ್ಕೆ ಬಾಯಿ ಬಿಡದ್ದನ ಆ ಯಾವ ಅಂತಃತತ್ವ, ಶುದ್ಧ ಅಂತಃತತ್ವ, ಪರಮಶಾಂತಿಯ ನಿಧಾನ, ಜ್ಞಾನ ಮತ್ತು ಆನಂದದ ಸಾಗರ, ಆ ಶುದ್ಧಾತ್ಮನನ್ನ, ಅಂತಃತತ್ವವನ್ನ ತಿಳಿದುಕೊಳ್ಳುವುದ ನನ್ನ ಶಾಂತಿ ನನ್ನಲ್ಲೇನೇ ಇದೆ, ನನ್ನ ಸುಖ ನನ್ನಲ್ಲೇನೇ ಇದೆ. ಈ ಪ್ರಕಾರ ಭಗವಂತರ ಬಿಂಬವನ್ನು ನೋಡ್ತಾ ಇದ್ದ ಹಾಗೆ ಇವನಿಗೆ ಮನವರಿಕೆ ಆಗಿ ಆ ತನ್ನ ಅಂತಃತತ್ವದ ಕಡೆಗೆ ಉದ್ಯಮಶೀಲ ಆದ ಅಂತಂದ್ರ ಇವನ ಜೀವನನೂ ಧನ್ಯ, ಇವನ ಭಗವಂತನ ದರ್ಶನ ಕೂಡ ಸಾರ್ಥಕ. ಏನಾದರೂ ಅಪೇಕ್ಷೆ ಇಟ್ಕೊಂಡು ಬರೋದ ಕ್ಷಣಿಕದ್ದ, ಸಂಸಾರದ. ಅರೆ, ಸಂಸಾರದ ಬೆಳವಣಿಗೆ ಅಂತೂ ಏನಿದೆ? ಈ ನರದೇಹದ ಅಪಜಯ ಇದೆ, ಸೋಲ ಇದೆ. ಸಂಸಾರದ ಬೆಳವಣಿಗೆ, ಧನ ಬೆಳೆಯೋದು,
ಪರಿವಾರ ಬೆಳೆಯೋದು, ಇದೆಲ್ಲ ಏನಿದೆ ಮನುಷ್ಯ ಜೀವನದ ಸೋಲಿದೆ, ಪರಾಜಯ ಇದೆ. ಹಾಗಾದ್ರೆ ಏನು? ಅದು ಯಾವುದು ಬೆಳೀತಿದೆ ಬೆಳೀಲಿ, ಬೆಳೆದ್ರೆ ಬೆಳೀಲಿ, ಅಳಿದ್ರೆ ಅಳಿದು ಹೋಗಲಿ. ಅದು ಲೋಕದ ಆಸ್ತಿ ಇದೆ, ಅದು ತಂದಲ್ಲವೇ ಅಲ್ಲ. ಈ ಪ್ರಕಾರದ ಬೋಧ ಆಂತರ್ಯದೊಳಗಿಂದ ಉಕ್ಕಿ ಬರೋದು, ಉದಿಸಿ ಬರೋದು ಏನಿದೆ, ಇದು ಮನುಷ್ಯ ಜನ್ಮದ ಸಾರ್ಥಕತೆ ಇದೆ. ಮೋಕ್ಷ ಮಾರ್ಗ ಪ್ರಕಾಶಕ, ಮೋಕ್ಷ ಮಾರ್ಗದ ಮೇಲೆ ಬೆಳಕನ್ನ ಗ್ರಂಥ ಬೀರ್ತಿದೆ ಅಥವಾ ಜಿನಶಾಸನ ಬೀರ್ತಿದೆ. ಈ ಮಾತು ಸತ್ಯ ಇದ್ರನು ಆ ಬೆಳಕು ಬೀರಿದ ನಂತರ ಕೂಡ ಮಾರ್ಗವನ್ನು ನೋಡವ್ರೆ ಯಾರು? ನಾನೇ ನೋಡ್ಬೇಕಾಗೋದಲ್ಲ. ಪ್ರಕಾಶವನ್ನು ಬೀರಿತು ಜಿನಶಾಸನ ಮೋಕ್ಷದ ಮಾರ್ಗದ ಮೇಲೆ. ಆದ್ರೆ ಆ ಮೋಕ್ಷ ಮಾರ್ಗವನ್ನ ನಾನು ನನ್ನ ಸೂಜ್ಞತೆಯಿಂದ ನೋಡ್ಬೇಕಾಗೋದು, ನೋಡಿ ತಿಳಿಬೇಕಾಗೋದ, ತಿಳಿದ ಅದರಲ್ಲೇ ರುಚಿಯನ್ನು ಹೊಂದಬೇಕಾಗೋದ. ಉಳಿದಿದ್ದು ಎಲ್ಲ ಏನದವು ತಾನಾಗೆ ಬಂದರೆ ಬರ್ತಾವ. ಅವರು ಬೆಳಿಗ್ಗೆ ಹೇಳಿದ್ರಲ್ಲ ಭರತ ಚಕ್ರವರ್ತಿ ಅವರು ಪೂಜೆ ಮಾಡುವುದರಿಂದ ನಿಜವಾಗಿ ಅವರ ಆಂತರ್ಯದೊಳಗ ನಮ್ಮ ಜೈನರ ಆ ಕಡೆ ಈ ಕಡೆ ಹೋಗಬಾರ್ದು, ಏನೇನರೇ ಬಯಸಿ ಕುದೇವ ಕುಗುರುವಿನ ಕಡೆ ಹೋಗಬಾರ್ದು ಅನ್ನೋ ಅಭಿಪ್ರಾಯ ಅವರು ಕೊನೆಗೆ ಸ್ಪಷ್ಟ ಮಾಡಿದ್ರು. ಮಾತು ಹೀಗಿದೆ ರೀ, ಚಕ್ರವರ್ತಿ ಅಂಥ ವೈಭವ ಕೂಡ ಧಾನ್ಯ ಬೆಳೆಸುವಂಥ ಕೃಷಿಕನಿಗೆ ಜೊತೆಯಲ್ಲಿ ಬರುವ ಹುಲ್ಲಿನ ಹಾಗೆ. ಧಾನ್ಯ ಬೆಳೆಸ್ತಾನ ಕೃಷಿಕ, ಯಾವುದರ ಸಲುವಾಗಿ? ಧಾನ್ಯದ ಸಲುವಾಗಿ, ಧಾನ್ಯದ ಸಲುವಾಗಿ. ಅದರ ಜೊತೆ ಹುಲ್ಲು ಕೂಡ ತಾನಾಗೆ ಬರ್ತಿದೆ ಅಥವಾ ಇಲ್ರಿ? ಭತ್ತದ ಬೆಳೆ ಬೆಳೆಸಬೇಕಾದ್ರೆ ಭತ್ತದ ಹುಲ್ಲು ಬರೋದು ಅಥವಾ ಇಲ್ರಿ? ಜೋಳ ಬೆಳೆಸಬೇಕಾದ್ರೆ ಅದೇನು ಕಣಿಕೆ ಬರೋದು ಅಥವಾ ಇಲ್ರಿ? ಬರೋದಲ್ಲ. ಯಾರು ಬೆಳೆಸೋದಿಲ್ಲ, ಹುಲ್ಲು ಸಲುವಾಗಿ ಯಾರು ಭತ್ತ ಹಾಕ್ತಾರ್ರಿ? ಹಾಕೋದನ್ನೇ ಇಲ್ಲ. ಅದೇ ಪ್ರಕಾರ ಆತ್ಮ ಕಲ್ಯಾಣದ ಉದ್ದೇಶದಿಂದ ಜಿನೇಂದ್ರ ಪ್ರಭುವಿನ ಆಶ್ರಯ ಮಾಡಿದ ನಂತರನ ಬರ್ತವೆ ಏನ ಚಕ್ರವರ್ತಿ ಪದ, ಇಂದ್ರ ಪದ, ಇವೆಲ್ಲ ಮಿಥ್ಯಾದೃಷ್ಟಿಗಂತೂ ಸಿಕ್ಕೋದನ್ನೇ ಇಲ್ರಿ. ಅವ ತೀರ್ಥಂಕರ ಪದ ಅಂತೂ ಸಮ್ಯಕ್ ದೃಷ್ಟಿ ಜೀವನಿಗೆನ ವಿಶೇಷ ಸಮಸ್ತ ಜೀವರುಗಳ ಕಲ್ಯಾಣದ ಭಾವ ಜಾಗೃತ ಆದ ನಂತರ ತೀರ್ಥಂಕರ ನಾಮಕರ್ಮದ ಬಂಧ ಆಗ್ತಿದೆ. ಷೋಡಶ ಕಾರಣ, ಅರೆ ಭಾದ್ರಪದ ಶುದ್ಧ ಪ್ರತಿಪದೆಯಿಂದ ಆರಂಭ ಮಾಡಿ ಆ 16 ಭಾವನೆಗಳನ್ನು ಬೆಳಗುವುದರಿಂದ ಆರಾಧಿಸುವುದರಿಂದ ತೀರ್ಥಂಕರ ನಾಮಕರ್ಮ ಯಾರಿಗೂ ಕಟ್ಟುವುದಿಲ್ಲ. ಇನ್ನೊಂದು ಮಾತು ಹೀಗಿದೆ, ಅವ್ರು ಸ್ವಿಚ್ ಆಫ್ ಆದ ಮಾಡ್ಲಿಕ್ಕೆ ಬರುದಿಲ್ರಿ. ಹೆಂಗ ಬರ್ತಾವ ಹೇಳ್ರಿ? ಮತ್ತ ಅವ ಅದಾವ ಅವತನ ಏನ್ ಮಾಡೋದ? ತರು ಸಲುವಾಗೆಲ್ಲ ಅದಾವಲ್ಲ. ಯಾವತ್ತು ಹತ್ತಿರ ಇಟ್ಕೊಳ್ಳುವಂಥ ವಸ್ತುನೇ ಐತದ. ನಿಂದಾಸ್ಪದರೆ ಇದೆಲ್ಲ ಜೈನ ಧರ್ಮದಕ್ಕ ಕಲಂಕ ತಗಲಿಸುವಂತಹ ಪೀಳಿಗೆ, ನಾವು ಪಾಪ ಪೀಳಿಗೆ ಅಂತ ಹೇಳಿ ಹೇಳ್ಸಲ್ಲ, ಅಷ್ಟೇ ಇದೆ. ಪುನಃ ಪುನಃ ಅಕ್ಕಿ ಬೆಂದಿದೆ ಅಂತ ನೋಡ್ಲಿಕ್ಕೆ ಪ್ರತಿಯೊಂದು ಅಕ್ಕಿ ಹಿಡಿದ ನೋಡಬೇಕಾದ ಪ್ರಮೇಯ ಇಲ್ಲ, ನಿರ್ಣಯ ಮಾಡಿಬಿಡು. ಇದು ಕಾನೂನದಿಂದ ಶಿಸ್ತದ ಪಾಠ ಕಲಿಸುವುದರಿಂದ ಬಿಟ್ಟು ಹೋಗುವಂಥ ವಿಷಯ ಅಲ್ಲ. ಒಳಗೆ ತನಗೇ ತಿಳಿಬೇಕಾಗೋದು, ಆವಾಗ ಅದು ಬಿಟ್ಟು ಹೋಗೋದಿದೆ. ಅದರ ಸಲುವಾಗಿ ಕಾಲಲಬ್ಧಿ ಬರಬೇಕಾಗೋದು. ಯಾರದ ಸಂಸಾರ ಅನಂತ ಇದೆಯೋ ಅವರಿಗೆ ಇವೆಲ್ಲ ಮಾತುಗಳ ಅಪಥ್ಯನೂ ಅನ್ನಿಸ್ತವೆ, ಅಪಮಾನಕಾರಕನೂ ಅನ್ನಿಸ್ತವೆ. ತನ್ನ ನಿಂದೆ, ಅರೆ ತನ್ನ ಧಿಕ್ಕಾರ ಯಾವ ಮಾಡ್ಕೊಳ್ತಾನೋ ಅದನ್ನು ಇನ್ನೊಮ್ಮೆ ಸ್ಪರ್ಶ ಮಾಡುವುದಿಲ್ಲರಿ. ಇಂಥ ಸ್ಥಾನಕ್ಕೆ ಬರುವೆಳೆದೊಳಗರೆ ಅದನ್ನು ಮುಟ್ಟುವುದಿಲ್ಲರಿ. ನಮ್ಮಲ್ಲೇ ಹೇಳಾಯ್ತು, ಬೋರ್ಡ್ ಬರೆದಾಯ್ತು, 100 ರೂಪಾಯಿ ದಂಡ ಅಂತ ಹೇಳಿ ಹೇಳಿದ್ದಾಯ್ತು, ಈಗ 500 ಅಂತ.
ಏನು ಮಾಡಿದ್ರಿ? ಇವೆಲ್ಲ ಎಂಥ ಮಕ್ಕಳಿಗೆ ನಾವು ಶಿಕ್ಷಾ ಕೊಡೋದಂತಂದ್ರೆ ನಿಜವಾಗಿ ಆ ಮಗುವನ್ನು ಎಷ್ಟು ಅಜ್ಞಾನದೊಳಗೆ ತೆಗಿತೇವೆ, ಹೌದು ಅಥವಾ ಇಲ್ಲ? ತೆಗಿ ಊಟ ಬಸಿ ತೆಗಿ ಐದು ಅಂಥೇಳಿ ಹೇಳಬೇಕಾದ್ರೆ ಆ ಮಗುವನ್ನು ಎಷ್ಟು ನಾವು ತಿರಸ್ಕಾರ ದೃಷ್ಟಿಯಿಂದ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಅದೇ ಮಾತು ಇದೆ ಅಲ್ಲ, ನಮ್ಗೆ ಯಾಕೆ ತಿಳಿತಾ ಇಲ್ಲ? ಮಗುವಿಗೆ ತಿಳಿತಿದೆ, ನಮ್ಗೆ ಯಾಕೆ ತಿಳಿಯೋದಿಲ್ಲ? ಅಂದ್ರೆ ನಮ್ಗೆ ಆತ್ಮಕಲ್ಯಾಣದಂತೂ ದೃಷ್ಟಿ ಇಲ್ಲ. ಆದ್ರೆ ಇವೇನು ಪವಿತ್ರ ಆಯತನ ಅದಾವಲ್ಲ, ಆಯತನ ಹೇಳಿದಾರ್ರಿ, 6 ಆಯತನ ಹೇಳಿದರು, 9 ನವ ದೇವತಾ ಹೇಳಿದಾರ. ಅದರೊಳಗೆ ಜಿನಮಂದಿರ ಬಂತಾರೆ, ಬಂತು ಅಥವಾ ಇಲ್ಲ? ಪೂಜೆನೂ ಮಾಡ್ತೀರ, ಮಂತ್ರನೂ ಹೇಳ್ತೀರ, ನವದೇವತಾದ ಸ್ವರೂಪನೂ ಗೊತ್ತಿದೆ, ನವದೇವತಾದ ಜಪನೂ ಹಾಕ್ತೀರ, ಎಲ್ಲ ಮಾಡಿ ಅದರದ್ದು ಯಾವ ಪಾವಿತ್ರ್ಯ ಕಾಯ್ಬೇಕು ಅದೇ ವಿವೇಕ ಇಲ್ಲ ಅಂತಂದ್ರೆ ಕಲ್ಯಾಣ ಅದರಿಂದ ಆಗೋದೇನು, ಇದರಿಂದ ಆಗೋದ? ಇಷ್ಟು ಇನ್ನೊಂದ್ಸಲ ವಿಚಾರ ಮಾಡ್ರಿ. ಕೊನೆಗೆ ದೇಹ ಬಿಡು ಎಳ್ಳೆದೊಳಗೆ ತರಬೇಡ್ರಿ ಅಂದ್ರೆ ನಾವು ಬರುವುದೇ ಇಲ್ಲ ಅಂತ. ಆಮೇಲೆ ವ್ಯವಸ್ಥಾಪಕರು ಹೇಳ್ತಾರೆ ತಂದ್ರೆ ಬರ್ರಿ ಅಂತ. ಏನು ಮಾಡೋದು? ಮಾಡೋದು ಏನೂ ಇಲ್ಲ. ಅದಕ್ಕೆ ಹೇಳಿದರೆ ಬಸ್ ಜ್ಞಾತ ದ್ರಷ್ಟಾರಹಜ ಮದ ಮತ್ಸರ ಮೋಹ ವಿನಶಯ. ಯಾರ ಮೇಲೆ ಮಾತ್ಸರ್ಯದ ಭಾವಿಲ್ಲ ಇಲ್ಲಂತೂ. ಯಾರು ಒಬ್ಬರಿಗೊಬ್ಬರು ಹೇಳಿದ್ರೂ ವಚನದೊಳಗೆ ಎಂಥದ್ದೇ ರೀತಿ ಇದ್ರೂ ಕೂಡ ಕಲ್ಯಾಣದ ಭಾವ ಇದೆ, ಇಲ್ಲಿ ಮಾತ್ಸರ್ಯದ ತಿರಸ್ಕಾರದ ಭಾವ ಇಲ್ಲ. ಇಷ್ಟು ನಾನು ಸ್ಪಷ್ಟ ಮಾಡ್ತೇನೆ. ನಡೆ ಪ್ರಾಣನಿಗೂ ಅದನ್ನು ಹಿಡ್ಕೊಂಡ್ರೆ ಅನ್ನ ನಿಲ್ಲುವುದಿಲ್ಲ. ಪ್ರಾಣ ಅವರು ಅರೆ ಚಿಂತೆ ಇಲ್ಲ ಅನ್ನೋ ಮಾತಿಲ್ಲ, ಆದ್ರೆ ಹೋಗೋ ವೇಳೆಗೆ ಹೋಗೋದನ್ನೇ ಇದೆ. ಅದನ್ನ ಹಿಡ್ಕೊಂಡ್ರೆ ಏನು ಉಳಿಯೋದಿದೆ ಏನ್ರಿ? ಯಾವ ಮಹಾತ್ಮ ಗಾಂಧಿಯ ಮಾತನ್ನ ನಾವು ತಿಳಿದಿದ್ದೇವೆ, ಮಹಾತ್ಮ ಗಾಂಧಿಯ ಜೀವನವನ್ನು ನೋಡಿದರೆ ಅವರು ತಮ್ಮ ಆತ್ಮಕಥೆಯೊಳಗೆ ಬರೆದಿದ್ದಾರೆ, ಸತ್ಯಕ್ಕಾಗಿ ಸಾಯುವ ಪ್ರಸಂಗ ಬಂದಾಗ ಬದುಕಬೇಕೆನ್ನುವವನು ನರಕಕ್ಕೆ ಇಳಿಯುತ್ತಾನೆ. ಸತ್ಯಕ್ಕಾಗಿ ಸಾಯುವ ಪ್ರಸಂಗ ಬಂದಾಗ ಬದುಕಬೇಕೆನ್ನುವವನು ಅಂದ್ರೆ ಏನು? ಸತ್ಯ ಬಿಟ್ಟುಕೊಡೋದ್ರೆ ಸತ್ಯ ನಿಜವಾಗಿ ಹಾಗೇ ಇರ್ತಿದೆ. ನಮ್ಮಲ್ಲೇ ಸತ್ಯ ಇಲ್ಲ ಅಂತ ಹೇಳಿ ನಮಗೆ ತೋಡರ್ ಮಲ್ಲರಂಥ ಕಷ್ಟ, ಮುನಿರಾಜರಂಥ ಉಪಸರ್ಗ ಬಂದಿಲ್ಲ. ನಮ್ಗೆ ಯಾರ್ದು ವಿರೋಧನೂ ಆಗಿಲ್ಲ. ಅರೆ ವಿರೋಧ ಮಾಡ್ಬೇಕಾದ್ರೂ ನಮ್ಮಲ್ಲೇ ಏನ್ರ ಬೇಕಲ್ಲ, ನಮ್ಮಲ್ಲೇ ಸಾಮರ್ಥ್ಯ ಇದ್ರನ ವಿರೋಧ ಮಾಡೋರ. ವಿರೋಧ ಯಾರ್ದು ಆಗ್ತಿದ್ದೀರಿ? ಅಜ್ಞಾನಿಯ ವಿರೋಧ ಆಗುವುದಿಲ್ಲ, ಸಂಸಾರ ಮಾರ್ಗಿಗಳ ವಿರೋಧ ಆಗುವುದಿಲ್ಲ, ಮೋಕ್ಷ ಮಾರ್ಗಿಗಳದ್ದು ವಿರೋಧ ಆಗ್ತಿದ್ದೀರಿ, ಜ್ಞಾನಿಗಳದ್ದು ವಿರೋಧ ಆಗ್ತಿದೆ. ಹೇಳ್ತಾ ಇತ್ತಲ್ಲ, ಮೈಕದ್ದು ನಡೆದಿತ್ತು ಗದ್ದಲ. ಚಿನ್ನವನ್ನ ಅಗ್ನಿಗೆ ಪದೇ ಪದೇ 16 ಬಾರಿ ಹಾಕಲಾಗ್ತಿದೆ. ಕಬ್ಬಿಣವನ್ನ ಯಾರು ಹಾಕ್ತಾರೆ? ಅದನ್ನ ಇಡ್ತಾರೆ ಎಲ್ಲಿ? ಚಿನ್ನ ಎಲ್ಲಿ ಇಡ್ತಾರೆ? ಕಬ್ಬಿಣವನ್ನು ಎಲ್ಲಿಡ್ತಾರೆ? ಕಬ್ಬಿಣದ ಪರೀಕ್ಷೆ ಯಾವ ರೀತಿ ಆಗ್ತಿದೆ, ಚಿನ್ನದ ಪರೀಕ್ಷೆ ಯಾವ ರೀತಿ ಆಗ್ತಿದೆ? ಅದರ ಸಲುವಾಗಿ ನಮ್ಮಲ್ಲೇ ಇರುವಂಥ ಅಪಾತ್ರತೆಯನ್ನು ನಾವು ಸ್ವಲ್ಪ ಬಿಟ್ಟುಕೊಡುವ ಉದ್ಯಮ ಮಾಡೋದಿದ್ದೇವೆ. ಇಲ್ಲಿ ಹೇಳುವ ಮಾತ ಬಹಳ ಉಚ್ಚ ಕೊಟ್ಟಿದ್ದೇ ಇದೆ ಅಥವಾ ತೀರ ಆಂತರ್ಯದ್ದು ಇದೆ. ಇದು ಪದೇ ಪದೇ ಉಪಯೋಗ ಹೊರಗೆ ಬರಲಿಕ್ಕೆ ನಿಮಿತ್ತ ಆಗ್ತಾ ಇದೆ. ಏನು ಮಾಡೋದು? ನಮ್ಮ ದುರ್ಬಲತೆ. ತೀರ ಒಳಗಿನ ಮಾತಿದೆ, ಒಳಗಿನ ಆಂತರ್ಯದ ಮಾತು. ಅರೆ ಮುಂಜಾನೆ ಹೇಳ್ತಲ್ಲ, ಶರೀರದ ಅನುಭವ ಬಿಟ್ಟು ಹೋಗದ ವಿನಃ ಆ ಅರೂಪಿ ಚೈತನ್ಯ ಆತ್ಮನ ಸ್ವರೂಪ ತಿಳಿದು ಬರೋ ಸಾಧ್ಯ ಇಲ್ಲ. ಅನುಭವ ಬಿಟ್ಟು ಹೋಗಕ್ಕೆ ಬೇಕ್ರಿ. ಇದರಿಂದ ಈ ಅನುಭವ ಎಷ್ಟು ಜಟಿಲ ಇದೆ, ಎಷ್ಟು ಗಾಢ ಇದೆ ಅಂತೇಳಿ ಹೇಳ್ತಾರೆ. ದೇಹ ಬಿಟ್ಟು ಹೋದ್ರೂ ಹೋಗಿಲ್ಲದ ಅನುಭವ ಅಖಂಡ ಇದೆ. ದೇಹಗಳು ಬಂದು ಹೋದು ಅನಂತ ಬಂದು, ಆದ್ರೆ ಆ ದೇಹದ ಅನುಭವ ಅಖಂಡ ಇದೆ. ಆ ಅನುಭವ ಬಿಟ್ಟು ಹೋಗದ ವಿನಃ, ಅರೆ ಮರೆತು ಹೋಗದ ವಿನಃ
ಏನು ಮರೆತ? ಇಲ್ಲೇ ಐತಲ್ಲ ಅಂಥೇಳಿ ಅಂತಾರಲ್ಲ, ಹಾಗೆ ಈ ದೇಹ ಇನ್ನೂ ಇದೆ, ಇದು ಮರೆತು ಹೋಗ್ಬೇಕ್ರೆ ಕೋಟೆಯನ್ನ. ಆವಾಗ ಆತ್ಮನ ಸ್ವರೂಪ ಜ್ಞಾನಕ್ಕೆ ತಿಳಿದು ಬರುವುದಿದೆ. ಅಷ್ಟದು ಸೂಕ್ಷ್ಮ ಇದೆ, ಅಷ್ಟ ಬೇರೆ ಇದೆ, ಅಷ್ಟ ಸ್ಪಷ್ಟ ಹೇಳಿದ್ರೆ ಅಲೌಕಿಕ ಇದೆ. ಇದು ಲೋಕದ ವಿಷಯ ರೀ. ಯಾವುದ? ದೇಹ. ದೇಹ ಇದು ಲೋಕದ ವಸ್ತು, ಲೋಕದ ವಿಷಯ. ಇದನ್ನು ಮರೆಯದ ವಿನಃ, ಇದರ ವಿಸ್ಮರಣೆ ಆಗದ ವಿನಃ, ಇದರ ಅನುಭವ ಬಿಟ್ಟು ಹೋಗದ ವಿನಃ ಅಲೌಕಿಕ ವಸ್ತು ಹೇಗೆ ತಿಳಿದು ಬರೋ ಸಾಧ್ಯ ಇಲ್ಲ. ಅದಕ್ಕ ಧರ್ಮ ಧರ್ಮವೆಂದೆಲ್ಲರೂ ಹೇಳುವರು, ಎಲ್ಲಿದೆ ಸತ್ಯ ಧರ್ಮವಾದರೂ? ಎಲ್ಲಿದೆ ಅದು ವೀತರಾಗ ವಿಜ್ಞಾನದೊಳಗಿದೆ. ವೀತರಾಗ ವಿಜ್ಞಾನ ಎಲ್ಲಿದೆ? ವೀತರಾಗ ವಿಜ್ಞಾನ ಎಲ್ಲಿದೆ? ರೂಪಿ ಆತ್ಮನ ಶುದ್ಧ ನಿರ್ಮಲ ಪರಿಣಾಮದ ಹೆಸರು ವೀತರಾಗ. ಅದು ಹೊರಗಿಲ್ಲ, ಅದು ಶಬ್ದದಿಂದ ತಿಳಿಯುವುದಿಲ್ಲ, ಅದು ಕಣ್ಣಿನಿಂದ ನೋಡ್ಲಿಕ್ಕೆ ಬರುವುದಿಲ್ಲ, ಅದು ಪರಿಣಾಮ ಅನುಭವದೊಳಗೆ ಬರ್ತಿದೆ. ಯಾವುದ? ವೀತರಾಗ ವಿಜ್ಞಾನ. ಇಲ್ಲಿ ಆ ಅನುಭವದ ಮಾತು ಹೇಳ್ತಾ ಇದ್ದಾರೆ. ನೀನು ಜಪ ಮಾಡಿದ್ದ ಸಾಕು, ಮಾಲೆ ಎಳೆದದ್ದ ಸಾಕು, ಬೆಳ್ಳಿ ಪಾತ್ರೆ ತಗೊಂಡು ಹೋಗಿ ಅಷ್ಟವಿಧಾರ್ಚನೆ ಮಾಡಿದ್ದ ಸಾಕು. ನಿಸ್ಸಹಿ ನಿಸ್ಸಹಿ ನಿಸ್ಸಹಿ. ಯಾರು ನಿಸ್ಸಹಿ? ಯಾರಿಗೆ ಹೇಳೋದಿದೆ? ಅರೆ ನಿಸ್ಸಹಿ ನಿಸ್ಸಹಿ. ಜ್ಞಾನ ಪರಿಣಾಮದ ಮಲಿನತೆಗೆ ಪ್ರತಿಬಂಧ ಮಾಡೋದಿದೆ ರೀ. ಜ್ಞಾನ ಪರಿಣಾಮಗಳ ಮಲಿನತೆಗೆ ಪ್ರತಿಬಂಧ ಮಾಡೋದಿದೆ. ಒಂದು ಸ್ವಲ್ಪ ಇರಪ್ಪ, ಒಂದು ಸ್ವಲ್ಪ ಇರ. ನಾವು ವೀತರಾಗ ಪ್ರಭುವಿನ ದರ್ಶನ ಮಾಡಿ ಬರ್ತೇನೋ, ಅವ್ರ ಜೊತೆ ಒಂದಿಷ್ಟು ಮಾತಾಡಿ ಬರ್ತೇನೆ. ಮಾತಾಡ್ಲಿಕ್ಕೆ ಅದಾರೋ ಅಥವಾ ಇಲ್ರಿ? ಅವ್ರು ತಯಾರ? ಮಾತಾಡಿಸಿ ನೋಡಿದ್ದೀರೇನ್ರಿ? ಯಾರ್ರಿ? ಏನು ಬರೀ ನಿಮ್ದೇನಿದೆ ಅದನ್ನೇ ಹೇಳಿ ಅವ್ನು ಕೇಳಲೇಬೇಕಾದ್ರೆ ಬಿಡ್ಲಿ. ದರ್ಶನಂ ದೇವದೇವಶ್ಯ ದರ್ಶನಂ ಪಾಪನಾಶನಂ. ಎಲ್ಲಿ ದೇವದೇವ? ಉಪಯೋಗಿ ಎಲ್ಲೋ. ಮತ್ತು ದರ್ಶನಂ ದೇವದೇವಶ್ಯ ಅವು ಮಾಡವೇನ್ರಿ ದರ್ಶನ? ದೇವದೇವನ ದರ್ಶನ ಅವು ಮಾಡವೇನ್? ನನಗಾಗೋದಿದೆ, ನನಗೆ ಮಾಡೋದಿದೆ. ದರ್ಶನಂ ಪಾಪನಾಶನಂ. ಎಲ್ಲಿದೆ ಪಾಪ? ಮತ್ತದ ನಾಶ ಆಗಾಗೋದ? ಎಲ್ಲಿದೆ ಪಾಪರೇ? ಪಾಪ ಎಲ್ಲಿದೆ? ವಿಪರೀತ ಮನ್ನಣೆಯೊಳಗಿದೆ, ಅಶುದ್ಧ ಪರಿಣಾಮದೊಳಗಿದೆ ಪಾಪ. ಬಸ್ತಿಗೆ ಬರುವ ಹೇಳದೊಳಗನ್ನು ವೈರು ವಿರೋಧ ತಗೊಂಡು ಬರು, ಯಾರದರೆ ಹಾನಿ ಆಗಲಿ ಅಂತ ಹೇಳಿ ಕೇಳ್ಕೊಂಡು ಬರೋದು. ಏನಿದೆ ರೀ? ಬಹಳ ವಿಪರೀತ ಇದೆ ರೀ. ಇದೆಲ್ಲ ಅನ್ಯರ ಸಂಸ್ಕಾರ, ಅನ್ಯರ ಜೊತೆಗೆ ಬೆರೆಯುವುದರಿಂದ ನಮ್ಮತನ ಎಲ್ಲ ಕೆಟ್ಟು ಹೋಗಿದೆ ರೀ. ನಿಜವಾಗಿ ಹೇಳ್ಬೇಕಂದ್ರ ನಮ್ಮಲ್ಲೇ ನಾವು ನಮ್ಮ ಪರಂಪರೆಯವರ ಜೊತೆಗೇನ ನಾವು ಕೂಡಿಕೊಂಡು ಇರ್ತಿದ್ದೆವು ಅಂತಂದ್ರೆ ಇಷ್ಟು ನಮ್ಮ ಪರಿಣಾಮದೊಳಗ ವಿಪರೀತತೆ ಬರ್ತಿರ್ಲಿಲ್ಲ. ಇಂದು ವಿದ್ಯಾಭ್ಯಾಸದ ಹೆಸರಿನಿಂದ ಯಾವ್ಯಾವುದರದೋ ಹೆಸರಿನಿಂದ ಅಜೈನರ ಜೊತೆಗೆ ಮೇಲು ಮಿಲಾಪ, ಊಟ ತಿಂಡಿ, ಬರುವ ಹೋಗುವ, ಅಡಿಗೆ ಮನೆ ತನಕ ಸಂಪರ್ಕ. ನಮ್ಮಲ್ಲೇ ಮೊದಲ ಅಡಿಗೆ ಮನೆ ಅಲ್ಲ, ಮೊದಲ ಪಡಸಾಲೆಯೊಳಗೆ ಬರ್ತಿರ್ಲಿಲ್ರಿ. ಹೀನ ಕುಲದವ್ರು ಕೆಳಗಿನ ಪಡಸಾಲೆ ಅಂತ ಹೇಳಿ ಇರ್ತಿದ್ದು, ಅಲ್ಲಿ ಇರ್ತಿರ್ತಾರೆ. ವಿಚಾರ ಮಾಡೋದು ನಾವೆಲ್ಲ ಅಸ್ಪೃಶ್ಯತಾ ನಿವಾರಣೆ ಹೆಸರಿನಿಂದ ನಾವು ನಿವಾರಣೆ ಯಾವುದರದ್ದು ಮಾಡಿದೆವು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಅಸ್ಪೃಶ್ಯತಾ ನಿವಾರಣೆ ಎಲ್ಲಿ ಮಾಡಿದೆವು? ಎಲ್ಲಿ ಮಾಡಿದೆವು? ವಿಚಾರ ಮಾಡಿ ನೋಡೋದಾದ. ಇಲ್ಲಿ ಹೇಳ್ತಾ ಇದ್ದಾರೆ, 3 ಲೋಕದೊಳಗೆ ವೀತರಾಗ ವಿಜ್ಞಾನ ಸ್ವಯಂ ಮಂಗಲ ಇದೆ. ಮತ್ತೇನಿದೆ? ಮಂಗಲ ಕರಣ ಇದೆ. ಹಿಂದಿಯೊಳಗೆ ಅವ್ರದ ಮಂಗಲಮಯ ಮಂಗಲಕರಣ ವೀತರಾಗ ವಿಜ್ಞಾನ ನಮೋ ತಾರಿ ಜಾತೈ ಅರಹಂತಾರಿ ಮಹಾ ಕರಿಮಂಗಲ ಕರಿ ಹೋಮ ಗ್ರಂಥಕರಣ ಕೋ ಕಾಜ್ ಜಾತೆ ಮಿಲೈ ಸಮಾಜ ಸಭ ಪಾವೇ ನಿಜ ಪದರಾಜ್. ಇದು ಅವ್ರದ್ದು ಮೂಲ. ಅದರದ ಕನ್ನಡೀಕರಣ ಇದು ಶಬ್ದ ಹಿಂದೆ ಮುಂದೆ ಆಗಿರ್ತವ್ರಿ ಭಾಷಾದ ಅನುಸಾರ. ಇಲ್ಲೇನು ಹೇಳಿದ್ರು? ಸ್ವಯಂ ಮಂಗಲಮಯ ಇದೆ, ಮಂಗಲ ಕರಣ ಇದೆ. ಕರಣ ಅಂದ್ರ ಮಾಡುವಂಥದ್ದ. ಮಂಗಲಮಯ ಇದೆ, ಮಂಗಲ ಮಾಡುವಂಥದ್ದಿದೆ. ಪಂಡಿತ್ ಸದಾ ಸುಖದಾಸರ
ರತ್ನಕರಂಡ ಶ್ರಾವಕಾಚಾರದ ಮೇಲೆ ಟೀಕೆ ಬರೆಯೊಳಗೊಳಗೆ ಹೇಳಿದರು, ನೀರಿನಿಂದ ಎಲ್ಲ ಶುದ್ಧಿ ಮಾಡ್ತೇವೆ ನಾವು. ಆದರೆ ನೀರಲ್ಲಿ ಶುದ್ಧಿ ಇದೆ? ನೀರಲ್ಲಿ ಶುದ್ಧಿ ಇದೆ. ಅದನ್ನ ಅವರು ಪ್ರತ್ಯಕ್ಷ ನಮಗೆ ಮನವರಿಕೆ ಮಾಡಿಸ್ಕೊಟ್ರೆ, ತೋರಿಸಿಕೊಟ್ರೆ. ಏನು ಹೇಳಿದ್ರು? ಆ ಜಲಚರ ಜೀವಗಳಿರ್ತಾವಲ್ಲ, ಮೀನು, ಮೊಸಳೆ, ಅವೆಲ್ಲ ಮಲಮೂತ್ರ ವಿಸರ್ಜನೆ ಎಲ್ಲಿ ಮಾಡ್ತಾವೆ? ಮೇಲೆ ಬಂದ ಇಲ್ಲ. ಹಾಗಾದ್ರೆ ಆ ನೀರು ನಿಜವಾಗಿ ಶುದ್ಧ ಇದೆಯೇನ? ಅದು ನಿಜವಾಗಿ ಶುದ್ಧ ಇದೆ ಅಂದ್ರೆ ಇದು ವೀತರಾಗ ವಿಜ್ಞಾನ ಹೇಗಿದೆ? ಸ್ವಯಂ ಮಂಗಲಮಯ ಇದೆ. ಸ್ವಯಂ ಸ್ವಯಂ ಇದರೊಳಗೆ ಅಶುದ್ಧಿ ಎಂದು ಯಾವ ಕಾರಣದಿಂದನೂ ಇದರೊಳಗೆ ಅಶುದ್ಧಿಯ ಪ್ರವೇಶ ಆಗಲೇ ಇಲ್ಲ. ಅಂಥದ್ದು ಒಂದು ವಸ್ತು ಇದೆ. ಏನ? ವೀತರಾಗ ವಿಜ್ಞಾನ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಸದೃಷ್ಟಿ ಜ್ಞಾನ ವೃತ್ತಾನೇ ಪ್ರಭಾವ. ಅಲ್ಲಿ ಮೋಕ್ಷ ಮಾರ್ಗ ಅಂದ್ರು, ಇಲ್ಲಿ ಧರ್ಮ ಅಂದ್ರು, ಇಲ್ಲಿ ಇವ್ರೇನ್ ಹೇಳ್ತಾರೋ ಮಂಗಲಮಯ ಇದೆ, ಮಂಗಲಕರಣ ಇದೆ. ನಮ್ಮ ಜೀವನದೊಳಗೆಲ್ಲ ಮಂಗಲ ಆಗಬೇಕಾಗಿದೆಯೋ ಅಥವಾ ಇಲ್ರಿ? ಮಂಗಲ ಯಾವುದು? ಮಂಗಲ ಯಾವುದು? ಮಂಗಲ. ಮಂಗ್ ಅಂದ್ರ ಪಾಪ, ಗಲ ಅಂದ್ರ ನಾಶ ಮಾಡುವಂಥದ್ದು. ಮಂಗ್ ಯಾವ ಮಂಗ್? ವಿಪರೀತ ಶ್ರದ್ಧೆ, ಅಜ್ಞಾನ, ಅಸಂಯಮ, ಇವು ಮೂರದವ್ರಿ ಅಮಂಗಲ್ ನಮ್ಮ ಜೀವನದೊಳಗೆ. ಏನ? ಮಿಥ್ಯಾತ್ವ, ಅಜ್ಞಾನ, ಅಸಂಯಮ. ಅದರ ಪ್ರತಿಸ್ಪರ್ಧಿ ಯಾವ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರ. ಅಸಂಯಮ ಎಷ್ಟಿದೆ ರೀ ನಮ್ಮಲ್ಲಿ? ಯಾವುದನ್ನು ನೋಡೋದು ಅವಶ್ಯಕ ಇಲ್ಲ, ಅದನ್ನೇ ನೋಡೇನಂತೇವ್ರೆ. ಯಾವುದು ಮಾತಾಡೋದು ಅವಶ್ಯಕ ಇಲ್ಲ, ಮಾತಾಡಬಾರ್ದು ಅಂತಿದೆ, ಅದನ್ನೇ ಮಾತಾಡ. ಯಾವುದು ಕೇಳಿದರೆ ನಿಯಮದಿಂದ ದುಃಖ ಆಗ್ತಿದೆ, ಅದನ್ನೇ ಕೇಳಬೇಕು. ನಮ್ಮ ಬಗ್ಗೆ ಯಾರಾದರೂ ಕೆಟ್ಟ ಮಾತಾಡಿರ್ತಾರೆ, ಸ್ವಲ್ಪ ಕೇಳಿ ಬಂದಿರ್ತಿದೆ, ಆದರೆ ಅದನ್ನು ಸ್ಪಷ್ಟ ಮಾಡಿಕೊಳ್ಳುವ ಸಲುವಾಗಿ ಎಷ್ಟು ಪ್ರಯತ್ನ ಮಾಡ್ತೇವ್ರೆ. ಅದರಿಂದ ದುಃಖ ಆಗೋದಿದೆ, ಏನು ಸುಖ ಆಗೋದಿದೆ? ದುಃಖ ಆಗೋದಿದೆ. ಆದ್ರೆ ಆ ದುಃಖದ ಸಲುವಾಗಿನೇ ಈ ಜೀವದ ಪ್ರಯತ್ನ ಅಷ್ಟಿದೆ, ಜಿಜ್ಞಾಸೆ ಅಷ್ಟಿದೆ, ಕುತೂಹಲ ಅಷ್ಟಿದೆ. ಯಾವುದು ಯೋಗ್ಯ ಇಲ್ಲವೋ ಅದನ್ನೇ ಮಾಡುವ ಸಲುವಾಗಿ. ಅದೇ ರೂಢಿಯ ಅನುಸಾರ ಯಾವುದರದ ಪೋಷಣೆ, ಯಾವುದ ನಾನನ್ನೋದ ಅನಂತ ಕಾಲದಿಂದ ಅಯೋಗ್ಯ ಅಂಥೇಳಿ ಸ್ವಯಂ ಅನುಭವದೊಳಗೆ ಬಂದರೂ ಕೂಡ ಮತ್ತೆ ಅದನ್ನೇ ಮಾಡ್ತಾ ಇದ್ರು. ಯಾವುದನ್ನ? ಈ ಜಡ ದೇಹವನ್ನ ನಾನು ಅಂತ. ಸಂಯೋಗಿ ಪಾಪ ಪುಣ್ಯದಿಂದ ಪ್ರಾಪ್ತವಾಗಿರುವಂತಹ ಅನುಕೂಲ ಪ್ರತಿಕೂಲಗಳನ್ನ ರಾಗದ್ವೇಷದ ಮೂಲಕ ನೋಡೋದು. ಹೌದು ಅಥವಾ ಇಲ್ರಿ? ಆ ಸಂಯೋಗಗಳನ್ನ ಅವು ಏನದವ್ರಿ? ಏನದವು? ಬಸ್ ಸಂಯೋಗ ಜೊತೆಯಲ್ಲೇ ಇರ್ತಾವೆ. ಇದ್ದ ಮಾತ್ರಕ್ಕೆ ನಮ್ಮ ಆಗ್ತಾವೇನ್ರಿ? ಟ್ರೈನಲ್ಲಿ, ರೈಲಲ್ಲಿ ಪ್ರವಾಸ ಮಾಡುವ ವೇಳೆದೊಳಗ ಮತ್ತೆ ಬೇರೆದವರು ಇರ್ತಾರೆ, ನಮ್ಮ ಜೊತೆ ಇರ್ತಾರೋ ಅಥವಾ ಇಲ್ರಿ? ಇದ್ರ ಅದಕ್ಕೇನು ಹಾನಿ ಏನಿದೆ? ಏನೂ ಇಲ್ಲ. ನಾವು ಟಿಕೆಟ್ ತೆಗೆದದ್ದು ಇದೆ, ನಮ್ಮದು ಶೀಟ್ ಇದೆ, ನಮ್ಮ ಸ್ಥಾನ ಬಂದ ಮೇಲೆ ನಾವು ಇಳಿಯೋದಿದೆ. ಇದು ನಿಶ್ಚಿತ ಇದೆ ಏನಿಲ್ರಿ? ಅದೇ ಪ್ರಕಾರ ಇಲ್ಲಿ ಈ ಮನುಷ್ಯ ಜೀವನವೆಂಬ ರೈಲಿನೊಳಗ ಮನುಷ್ಯ ಆಯುವೆಂಬ ಟಿಕೆಟ್ ತಗೊಂಡಂತಿದೆ. ಅಲ್ಲಿ ಶುಭಾಶುಭ ರೂಪದ ಕರ್ಮಗಳ ಎದುರು ಆಗುವ ಹೋಗುವ ಸ್ಥಾನ ಬಂದ ಮೇಲೆ ಇಲ್ಲಿಂದ ಇಳಿದುಕೊಳ್ಳೋದಿದೆ. ಈ ಮನುಷ್ಯ ಭವವನ್ನು ಬಿಟ್ಟು ಹೋಗೋದಿದೆ. ಇಲ್ಲಿ ಶಾಶ್ವತವಾಗಿನ ಇರೋರ ಹಾಗೆ ನಮ್ದು ಪ್ರವೃತ್ತಿ ಇದೆಯೋ ಅಥವಾ ಇಲ್ಲ? ಇಲ್ಲಿಂದ ಹೋಗೋದನ್ನ ಸಾಧ್ಯ ಇಲ್ಲ. ಆ ಪ್ರಕಾರದ ಪ್ರವೃತ್ತಿ ನಮ್ದು ಇದೆ. ಇಲ್ಲಿಂದ ಅಲ್ಲ, ಇಲ್ಲಿ ಮಂದಿರದೊಳಗಿಂದಂತೂ ಯಾವಾಗ ಹೋದೇವು ಅಂತೇವ್ರೆ. ಆದರೆ ಯಾವ ಜೀವನ ನಾವು ಕಟ್ಕೊಂಡು ಇದೇವಲ್ಲ, ಅಲ್ಲಿಂದ ಹೋಗೋದಿದೆ. ಮತ್ತು ಯಾವ ಈ ದೇಹವನ್ನ ಯಾವ ಪರಿವಾರದ ಸಲುವಾಗಿ ಸವೆಸಲಾಗಿದೆಯೋ ಆ ದೇಹವನ್ನು ಕೂಡ ಆ ಪರಿವಾರದವರ ಆದಷ್ಟು ಬೇಗ ಹೊರಗೆ ಹಾಕ್ಬೇಕಂತಾರೆ. ಹೌದು ಅಥವಾ ಇಲ್ಲ? ಇದು ಲೋಕದ ನೀತಿ ಇದೆ ರೀ. ಅಜ್ಞಾನ ಎಲ್ಲಿದೆ? ಮಂಗಲಮಯ ಮಂಗಲಕರಣ ವೀತರಾಗ ವಿಜ್ಞಾನ ಏನಿದೆಯಲ್ಲ, ಅದನ್ನು ನಾವು ಮಂಗಲಮಯನೂ ಅನ್ಲಿಲ್ಲ, ಮಂಗಲಕರಣನೂ ಅನ್ಲಿಲ್ಲ. ನಾವು ಮಂಗಲಮಯ ಯಾವುದಕ್ಕಂದೆವು? ದೇಹ ಸಂಯೋಗಕ್ಕೆ ಮಂಗಲಮಯ ಅಂದೆವು. ಮಂಗಲಕರಣ ಯಾವುದಕ್ಕಂದೆವು? ಧನ, ಖ್ಯಾತಿ, ಶರೀರ ಬಲ, ಇವಕ್ಕೆಲ್ಲ ಮಂಗಲಕರಣ ಅಂದೇವ್ರಿ.
ಅನ್ಲಿಲ್ಲ ನಾವು ಶಬ್ದದಿಂದ, ಆದ್ರೆ ಅವುಗಳ ರಕ್ಷಣೆ ಮಾಡ್ತಾ ಇದ್ದೇವಲ್ಲ, ಅವು ನಮಗೇನು ಮಂಗಲ ಮಾಡುವಂಥವದವ್ರೆ? ಏನು ಮಂಗಲ ಮಾಡಬಹುದಾಗಿದೆ? ಧನದಿಂದ ನಿರಾಕುಲತೆ ಇದೆ, ಆಕುಲತೆನೂ ಇದೆ. ಧನದ ಹೊಟ್ಟೆಯ ಗರ್ಭದೊಳಗೆ ಏನಿದೆ ರೀ? ಆಕುಲತೆ, ದುಃಖ, ಅಶಾಂತಿ, ಮದ ಅಥವಾ ಇಲ್ಲ ಅದರೊಳಗೆ. ಈ ಶರೀರದೊಳಗೆ ಏನಿದೆ? ಸಪ್ತಧಾತು, ಮದ, ಮೂತ್ರ. ಇಷ್ಟೇ ಅಲ್ಲ, ಜ್ಞಾನಿಗಳು ಇದಕ್ಕೆ ಏನು ಹೇಳಿದ್ರು? ರೋಗಗಳ ರೂಪದ ಸರ್ಪಗಳ ವಾಸ ಮಾಡುವಂಥ ಹುಕುತ ಇದೆ ಈ ಶರೀರ. ಅವರು ನಮಗೆ ವೈರಾಗ್ಯ ಆಗಲಿ ಅಂತ ಹೇಳಲಿಲ್ಲ, ಅದರ ಸ್ವರೂಪ ಏನಿದೆ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮಲ್ಲಿ ವೈರಾಗ್ಯವನ್ನು ಮೂಡಿಸಿ ಯಾವ ಲಾಭ ಮಾಡಿಕೊಳ್ಳುವುದಿಲ್ಲ. ಜ್ಞಾನಿಗಳ ಯಾವುದನ್ನು ಹೇಗೆ ನೋಡಿದರೋ ಹಾಗೆ ಕಾಲಕ್ಕ ಜಗತ್ತಿಗೆ ಬೋಧ ಮಾಡ್ತಾ ಹೋದರು. ಜಗತ್ತಿನೊಳಗೆ ಯಾವ ಭವ್ಯ ಪುರುಷರು, ಯೋಗ್ಯ ಜೀವರುಗಳು ಇದ್ದರೋ ಅವರು ಅದರಿಂದ ಲಾಭಾನ್ವಿತ ಆಗಿ ಆ ಭವವೆಂಬ ಸಾಗರದಿಂದ ಮೇಲೆದ್ದು ಬಂದರು. ಮೋಕ್ಷವೆಂಬ ಸುಂದರವಾದಂಥ ನಗರದೊಳಗ ಶಾಶ್ವತವಾಗಿ ಸ್ವಾನುಭೂತಿ ಎಂಬ ಜೀವನದ ಜೊತೆಗೆ ಸ್ವಾನುಭವ ರೂಪದ ಜೀವನದೊಳಗ ಬಾಳ್ತಾ ಇದ್ದಾರೆ. ವೀತರಾಗ ವಿಜ್ಞಾನ ಸ್ವಯಂ ಮಂಗಲಮಯ ಮಂಗಲಕರಣ. ಅದನ್ನು ಮಂಗಲ ಮಾಡುವುದಿರುವುದಿಲ್ಲ, ಆ ಸ್ವಯಂ ಮಂಗಲಮಯ ಇದೆ. ಸಕ್ಕರೆ ಆಗಿದೆ, ಸಿಹಿಮಯ ಇದೆ. ಸಕ್ಕರೆಯನ್ನು ಸಿಹಿ ಮಾಡುವ ಸಲುವಾಗಿ ಯಾರ್ಯಾರ ಮನೆಯೊಳಗೆ ಯಾವ್ಯಾವ ಪ್ರಕಾರದ ಉದ್ಯಮ ನಡೀತಿದೆ? ಸಕ್ಕರೆಯನ್ನು ಸಿಹಿ ಮಾಡುವ ಸಲುವಾಗಿ ಯಾರ್ಯಾರು ಯಾವ್ಯಾವ ಪ್ರಕಾರದ ಕೆಲಸ ಮಾಡ್ತೀರಿ? ಅಡಿಗೆ ಮನೆಯೊಳಗಾಯ್ತು, ಎಲ್ಲೇ ಗ್ಯಾಸ್ ಕಟ್ಟೆ ಮೇಲೆ ಆಯ್ತು, ಏನು ಉದ್ಯಮ ಮಾಡ್ತೀರಿ? ಸಕ್ಕರೆಯನ್ನು ಸಿಹಿ ಮಾಡುವ ಸಲುವಾಗಿ. ಅರೆ, ಸಿಹಿಯ ಇನ್ನೊಂದು ಹೆಸರೇ ಸಕ್ಕರೆ ಇದೆ. ಸಕ್ಕರೆಯ ಸರ್ವ ಭಾಗದೊಳಗ ಸ್ವಭಾವತಃ ಸಿಹಿ. ಅದೇ ಪ್ರಕಾರ ವೀತರಾಗ ವಿಜ್ಞಾನ ಸ್ವಯಂ ಮಂಗಲಮಯ ಇದೆ. ವೀತರಾಗ ವಿಜ್ಞಾನದ ಸರ್ವಾಂಗದೊಳಗ ಒಂದು ಮಂಗಲವೇ ತುಂಬಿದೆ. ಹಾಗಾದರೆ ಯಾವುದರಲ್ಲಿ ಸಿಹಿ ಇದೆಯಲ್ಲ, ಆ ಸಕ್ಕರೆಯನ್ನ ಬಳಸುವುದರಿಂದ ಪದಾರ್ಥಗಳೆಲ್ಲ ಏನಾಗ್ತಾವ್ರಿ? ಸಿಹಿ ಆಗ್ತವೆ. ಏನಾದರೂ ಸಿಹಿಮಯ ಇದೆ, ಮತ್ತು ಅದನ್ನು ಯಾವುದರೊಳಗೆ ಬಳಸ್ತೇವೋ ಅದು ಹುಳಿ ಖಾರ ಆಗ್ತಿದೆ ರೀ. ಅದು ಸಿಹಿ ಕರಣನ ಇದೆಯಲ್ಲ, ಸಿಹಿಮಯ ಇದೆ, ಸಿಹಿ ಕರಣ ಇದೆ. ಅದೇ ಪ್ರಕಾರ ಈ ವೀತರಾಗ ವಿಜ್ಞಾನ ಏನಿದೆ? ಮಂಗಲಮಯ ಇದೆ, ಮಂಗಲ ಕರಣ ಇದೆ. ಸ್ವಯಂ ಮಂಗಲಮಯ ಇದೆ ಮತ್ತು ಮಂಗಲವನ್ನು ಮಾಡುವಂಥದ್ದಿದೆ. ಯಾರಿಗೆ ಮಂಗಲ ಮಾಡ್ತಿದ್ದೀರಿ? ಯಾರು ಅದರದ ಆಶ್ರಯ ಮಾಡ್ತಾರೋ ಅವರು. ಯಾರಾದ್ರದ ಆಶ್ರಯ ಮಾಡ್ತಾರೋ ಅವರಿಗೆ. ಯಾರಾದ್ರದ ವಿರೋಧ ಮಾಡ್ತಾರೋ ಅವರನ್ನು ಬಿಟ್ಟು ಹೋಗ್ತಿದೆ ಅಂದ್ರೆ ಅದ ಇಲ್ಲ, ಒಳಗಡೆ ಇದೆ. ಈಗ ಈ ಸಮಯದೊಳಗೆ ನೀನು ನನ್ನ ಕಡೆ ನೋಡ್ತಾ ಇಲ್ಲ, ಆದ್ರೆ ನಿನಗೆ ಯಾವತ್ತಾದರೂ ಒಂದು ಸಲ ನನ್ನ ಅವಶ್ಯಕತೆ ಬೀಳಬಹುದು ಅಂತೇಳಿ ಅದು ಕಾಯ್ಕೊಂಡನ್ನು ಕೂತಿದ್ದೇನೆ ಒಳಗ. ಎಷ್ಟು ಪ್ರಾಮಾಣಿಕಿದೆ! ಬಿಟ್ಟು ಹೋಗೋದಿಲ್ಲ. ನಾವು ಅದರದ ಅನಾದಿ ಕಾಲದಿಂದ ತಿರಸ್ಕಾರ ಮಾಡ್ತಾ ಇದ್ದೇವೆ, ವಿಮುಖಾಗಿ ನಡೀತಾ ಇದ್ದೇವೆ. ನಮ್ಮದೇ ಆದಂಥ ವೀತರಾಗ ವಿಜ್ಞಾನ ಸ್ವಭಾವದಿಂದ ವಿಮುಖ, ಅಜ್ಞಾನ, ಮಿಥ್ಯಾತ್ವ, ಅಸಂಯಮ ರೂಪವಾಗಿ ವರ್ತಿಸ್ತಾ ಇದ್ದೇವೆ. ಆದರೆ ಆ ಒಳಗಿನ ಶಕ್ತಿ ಇದೆಯಲ್ಲ, ಆ ಶಕ್ತಿ ಎಂದೂ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಯಾವಾಗ ಅದರ ಆಶ್ರಯ ಮಾಡ್ತೇವಲ್ಲ, ಅವಶ್ಯಕತೆ ಅನ್ನಿಸ್ತಿದೆಯಲ್ಲ, ಆವಾಗ ಪೂರ್ಣ ರೂಪದಿಂದ ಅದು ನಮಗೇನಾಗ್ತಿದೆ? ಫಲವನ್ನು ಕೊಡ್ತಿದೆ, ಪ್ರಾಪ್ತ ಆಗುತ್ತಿದೆ. ಇಂಥ ವಸ್ತು ಎಲ್ಲಿ ಲೋಕದೊಳಗಿರೋ ಸಾಧ್ಯತೆ? ಯಾವುದರೊಳಗಿದೆ? ಮಂಗಲ ಯಾವುದಿದೆ ಹೇಳ್ತಲ್ಲ, ಮಂಗಲ ಸೂತ್ರ ಶುಭ ಮುಹೂರ್ತದೊಳಗೆ ಕಟ್ಟಿರ್ತಿದೆ. ಹೌದೇನಿಲ್ಲ? ಶುಭ ಮುಹೂರ್ತಗಳಿಗೆ ಏನೆಲ್ಲ ನೋಡಿ ಮಾಡಿರ್ತಿದೆ. ಆದ್ರೆ ಅದು ಕೊರಳಲ್ಲೇ ಇರುವ ವೇಳೆದೊಳಗ ಪತಿಯ ಮರಣ ಆಗಿ ಹೋಗ್ತಿದೆ. ಹಾಗಾದ್ರೆ ಅದು ಮಂಗಲ ಸೂತ್ರ ಅಲ್ಲ. ಅಮಂಗಲವನ್ನು ಮಾಡುವಂಥದ್ದು ಇದೆ ರೀ. ಅದ ಹೌದು ಅಥವಾ ಇಲ್ಲ ವಿಶೇಷ ಚರ್ಚೆ ಬೇಡ. ಆದರೆ ಈಗ ಏನಿದೆ ಇದರ ಆಶ್ರಯ ಮಾಡ್ತಾ ಇದ್ದ ಹಾಗೆ ಅವನು ನಾರ್ಕಿ ಇದ್ರನೂ ಕೂಡ, ಭಾಷೆದೊಳಗೆ ಅವನು ನಾರ್ಕಿ ಇದ್ರನೂ ಕೂಡ ಒಳಗಿನ ವೀತರಾಗ ವಿಜ್ಞಾನವನ್ನು, ತನ್ನ ಆತ್ಮನ ಆ ವೀತರಾಗ ವಿಜ್ಞಾನ ಸ್ವಭಾವವನ್ನು ಒಂದು ಸಲ ಪ್ರಾಮಾಣಿಕತೆಯಿಂದ ನೋಡಿ ಒಪ್ಕೊಂಡ ಅಂತಂದ್ರೆ ಆ ವೀತರಾಗ ವಿಜ್ಞಾನತೆ, ನೀ ನರಕದೊಳಗಿದ್ದಿ, ಈಗೇನು ನಾನು ನಿನ್ನ ಕಡೆ ಬರುವುದಿಲ್ಲ ಅನ್ನೋ ಮಾತೆಲ್ಲ
ಅವನನ್ನು ಅಲ್ಲೇ ಅದೇ ಪರಿಸ್ಥಿತಿಯೊಳಗ ಸಂಪೂರ್ಣ ಸುಖಿಯನ್ನಾಗಿ ಮಾಡ್ತಿದೆ, ಸುಖಿಯನ್ನಾಗಿ ಮಾಡ್ತಿದೆ. ಹಾಗಾದ್ರೆ ಅಲ್ಲಿ ನಾರಕೀಕೃತ ದುಃಖ ಅವನಿಗೆ ಇರುವುದಿಲ್ಲ. ಹೊರಗಡೆ ಎಲ್ಲ ಹಾಗೆ ಇರ್ತಿದೆ, ಆದರೆ ಒಳಗಡೆ ಅವ ವೀತರಾದ ವಿಜ್ಞಾನದಿಂದ ಮಂಗಲತೆ ಅನುಭವ ಮಾಡ್ತಾ ಇರ್ತಾನೆ. ಇದು ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಬರೇ ಅಭೇದ ರೂಪದಿಂದ ಸಮ್ಯಕ್ ದರ್ಶನದ ವರ್ಣನೆ ಮಾಡಿದರನು ಕೂಡ ಅದರಲ್ಲಿ ಜ್ಞಾನ ಮತ್ತು ಚಾರಿತ್ರ್ಯ ಎರಡೂ ಗರ್ಭಿತನೇ ಇದ್ದಾವೆ. ಜ್ಞಾನ ಚಾರಿತ್ರದಿಂದ ರಹಿತವಾದಂತಹ ಸಮ್ಯಕ್ ದರ್ಶನ ಲೋಕದೊಳಗೆ ಎಲ್ಲಿಯೂ ಇರೋದನ್ನೇ ಇಲ್ಲ. ಹಾಗಾದ್ರೆ ನರಕದೊಳಗೂ ಕೂಡ ಸಮ್ಯಕ್ ದೃಷ್ಟಿ ಜೀವ ಹೇಗದನೋ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರದಿಂದ ಯುಕ್ತ ಅರ್ಥಾತ್ ವೀತರಾಗ ವಿಜ್ಞಾನಮಯ ಸ್ವಭಾವದ ಆಶ್ರಯದಿಂದ ಹೊರಗಡೆ ಏನೆಲ್ಲ ನಡೀತಾ ಇದ್ರೂ ಕೂಡ ಒಳಗಡೆ ಅವ ಅದರಿಂದ ಭಿನ್ನ ಅನುಭವ ಮಾಡ್ತಾನೆ. ಇದ ಸಮ್ಯಕ್ ದರ್ಶನದ ಅಥವಾ ರತ್ನತ್ರಯದ ಅಥವಾ ವೀತರಾಗ ವಿಜ್ಞಾನದ ಮಹಿಮೆಯಿದೆ. ಅದರಿಂದ ಅರಹಂತಾದಿಗಳು ಸಂದಿಹರು, ಅದರಿಂದ ಅದಕ್ಕೆ ಎರಗುವೆನು. ಹೀಗ ಅರಹಂತಾದಿಗಳ ಅದರಿಂದನೇ ಆಗಿದ್ದಾರೆ. ಯಾವುದರಿಂದ? ವೀತರಾಗ ವಿಜ್ಞಾನದಿಂದ. ಅರಹಂತ ಯಾವುದರಿಂದ ಆದರೂ? ತಪಸ್ಸು ಮಾಡುವುದರಿಂದ ಆದರೆ, ರಾಜ್ಯವನ್ನು ಬಿಟ್ಟುಕೊಡುವುದರಿಂದ ಆದರೂ ಅರಹಂತ ಪದವಿ ಹೇಗೆ ಬಂತಾರೆ? ವೀತರಾಗ ವಿಜ್ಞಾನ ಆಶ್ರಯ ತಗೊಳ್ಳುವುದರಿಂದ, ವರ್ತಮಾನದ ಪ್ರಗಟ ಜ್ಞಾನ ತ್ರಿಕಾಲಿ ಸಹಜ ಜ್ಞಾನದ ಆಶ್ರಯ ತಗೊಳ್ಳುವುದರಿಂದ, ವರ್ತಮಾನದ ಪ್ರಗಟ ಶ್ರದ್ಧಾಗುಣದ ಪರ್ಯಾಯ ಶ್ರದ್ಧಾ ಮೊದಲಾದ ಅನಂತ ಗುಣಗಳ ಅಭೇದ ಪುಂಜನಾದಂಥ ಶುದ್ಧಾತ್ಮನ ಮೇಲೆ ಶ್ರದ್ಧೆ ಮಾಡುವುದರಿಂದ, ವರ್ತಮಾನದ ಪರಿಣಾಮ ರಾಗದ್ವೇಷದ ಜೊತೆಗೆ ಒಂದಾಗದ್ದನ್ನು ಆ ತ್ರಿಕಾಲಿ ಶುದ್ಧ ವೀತರಾಗ ಭಾವ ಚೈತನ್ಯಮಯ ಆತ್ಮತತ್ವದ ಜೊತೆಗೆ ಅಭೇದತೆಯ ಅನುಭವ ಮಾಡುವುದರಿಂದ ಏನಾದರೂ ಅರಹಂತಾದ. ವೃಷಭ ದೊರೆ ಇದ್ದವ, ವೃಷಭ ಅರಹಂತ ಹಾಗಾದ ವೀತರಾಗ ವಿಜ್ಞಾನ. ವೀತರಾಗ ವಿಜ್ಞಾನ ಎಲ್ಲಿದೆ? ಆತ್ಮನ ಆಶ್ರಯ ಮಾಡುವಂಥ ಜ್ಞಾನ, ಆತ್ಮನ ಶ್ರದ್ಧೆ ಮಾಡುವಂಥ ಶ್ರದ್ಧಾಗುಣದ ಪರ್ಯಾಯ, ಆತ್ಮನ ನಿರಾಕುಲ ಶಾಂತಿಯ ಅನುಭವದೊಳಗೆ ತೃಪ್ತ ಇರುವಂಥ ಏನದ ಚಾರಿತ್ರದ ಪರ್ಯಾಯ. ಇದರ ಮೂಲಕ ಅವರು ಅರ್ಹಂತಾದರು. ತಪಸ್ಸು ಮಾಡುವುದರಿಂದಾಗಿಲ್ಲ, ದೀಕ್ಷಾ ತಗೊಳ್ಳುವುದರಿಂದಾಗಿಲ್ಲ, ಪಂಚಮಹಾವ್ರತದ ಪರಿಪಾಲನೆ ಮಾಡುವುದರಿಂದಾಗಿಲ್ಲ. ಯಾವ ಜೀವ ಅರ್ಹಂತ ಪದ ಅಥವಾ ಶುದ್ಧ ಪದಕ ಪ್ರಾಪ್ತ ಆದರೋ, ಅರ್ಹಂತ ಯಾಕೆ ಹೇಳಿದರು? ಅರ್ಹಂತರಿಗಿಂತ ಸಿದ್ಧರು ಶ್ರೇಷ್ಠ ಇದ್ರೂ ಕೂಡ ಅರ್ಹಂತ ಯಾಕೆ ಹೇಳಿದರು? ಅರ್ಹಂತರನ್ನ ನಾವು ಪರಮ ಔದಾರಿಕ ದೇಹದ ಮೂಲಕ ನೋಡಬಹುದು. ಅರ್ಹಂತರದ ಉಪದೇಶವನ್ನ ನಾವು ನಮ್ಮ ಇಂದ್ರಿಯ ಜ್ಞಾನದ ಮೂಲಕ ಕೇಳಬಹುದು ಅಂಥೇಳಿ ಅರ್ಹಂತರನ್ನ ಮೊದಲು ಹೇಳಿದರು. ಅರ್ಹಂತರ ಏನದರೆ? ಶ್ರೇಷ್ಠ ಪೂರ್ಣತೆಗೆ ತಲುಪಿದ ಆತ್ಮ ಅರ್ಥಾತ್ ಪರಮಾತ್ಮ ಇದ್ದಾರೆ. ಕೃತಕೃತ್ಯ ಯಾರಿದ್ದಾರೆ? ಯಾರ ಅರ್ಹಂತ ಆದರೂ ಅವ್ರ ನಿಯಮದಿಂದ ಸಿದ್ಧ ಆದರೂ ಅಥವಾ ಇಲ್ರಿ? ಯಾರ ಅರ್ಹಂತ ಆಗಿದ್ದಾರೆ ಅವ್ರ ನಿಯಮದಿಂದ ಸಿದ್ಧ ಆಗವರು ಅಥವಾ ಇಲ್ರಿ? ಆಗವ್ರು. ಹಾಗಾದ್ರೆ ಆತ್ಮನಿಗೆ ಅರ್ಹಂತ ಸಿದ್ಧದಂಥ ಪೂರ್ಣ ದಶೆ ಅಥವಾ ಪರಮಾತ್ಮ ದಶೆ ಯಾವುದರಿಂದ ಪ್ರಾಪ್ತ ಆಗ್ತಿದೆ? ವೀತರಾಗ ವಿಜ್ಞಾನ. ಮೂರು ಲೋಕದೊಳಗ ಮಂಗಲ ಯಾವುದಿದೆ? ವೀತರಾಗ ವಿಜ್ಞಾನ. ಮೂರು ಲೋಕದೊಳಗ ಪಾಪಿ ಜೀವವನ್ನ, ಪತಿತ ಜೀವವನ್ನ, ಪರಾಧೀನ ಜೀವವನ್ನ, ಕರ್ಮದಿಂದ ಬದ್ಧ ಇರುವಂಥ ಜೀವವನ್ನ, ಚತುರ್ಗತಿಗಳಲ್ಲಿ ಭ್ರಮಣ ಮಾಡ್ತಾ ಇರುವಂಥ ಜೀವವನ್ನ ಅರ್ಹಂತ ಪದವಿಗೆ ಒಯ್ಯುವಂಥದ್ದು ಯಾವುದ? ಪರಮಾತ್ಮ ಪದವಿಗೆ ತಲುಪಿಸುವಂಥದ್ದು ಯಾವುದ? ವೀತರಾಗ ವಿಜ್ಞಾನ. ಅದು ಎಲ್ಲಿದೆ? ಸಮ್ಮೇದಗಿರಿಯೊಳಗಿದೆ, ಜಿನಮಂದಿರದೊಳಗಿದೆ. ಅದೇ ತನ್ನ ಆತ್ಮನಲ್ಲಿ ಇದೆ. ಆತ್ಮನಲ್ಲಿ ಇದೆ ಅನ್ನೋದ ಇದು ಎಲ್ಲಿಯವರೆಗೆ ಅನುಭವದೊಳಗಿಲ್ಲ, ಅಲ್ಲಿಯವರೆಗೆ ಆತ್ಮನೇ ಇದ್ದಾನೆ ಅನ್ನೋದ ಅನುಭವದೊಳಗೆ ಬಂದಿದ್ದಾರೆ. ಅದರಿಂದ ಅರ್ಹಂತಾದಿಗಳು, ಅದರಿಂದ ಅಂದ್ರೆ ವೀತರಾಗ ವಿಜ್ಞಾನದಲ್ಲಿ ಅರ್ಹಂತಾದಿಗಳು ಸಂದೇಹರು ಅಂದ್ರೆ ಅರ್ಹಂತ ಪದಕ ಪ್ರಾಪ್ತ ಆಗಿದ್ದಾರೆ. ಅದರ ಸಲುವಾಗಿ ಅದರಿಂದ ಅದಕ್ಕೆ ಎರಗುವೇನು? ಯಾವುದಕ್ಕೆ? ವೀತರಾಗ ವಿಜ್ಞಾನ. ಅರ್ಹಂತರಿಗೆ ನಮಸ್ಕಾರ ಮಾಡಲಿಲ್ಲ ಇಲ್ಲಿ. ನಮಸ್ಕಾರ ಯಾವುದಕ್ಕೆ ಮಾಡಿದ್ರು? ವೀತರಾಗ ವಿಜ್ಞಾನಕ್ಕೆ. ಯಾಕೆ?
ಅದರಿಂದನೇ ಅರ್ಹಂತಾಗಿದ್ದಾರೆ. ಹಾಗಾದ್ರೆ ಅವರಿಗೆ ಅರ್ಹಂತರಿಗೆ ನಮಸ್ಕಾರ ಯಾಕೆ ಮಾಡಲಿಲ್ಲ ಅಂತಂದ್ರೆ, ಅರ್ಹಂತರಿಗೆ ನಮಸ್ಕಾರ ಮಾಡುವುದರ ಹಿಂದೆ ಕೂಡ ಉದ್ದೇಶ ಅದುವೇ ಇದೆ. ನಮಸ್ಕಾರ ಮಾಡಿದ ನಂತರ ಅವರ ಆಶ್ರಯಕ್ಕೆ ಹೋದ ನಂತರ ಕೂಡ ಅವರು ನಮಗೆ ಅದನ್ನೇ ಹೇಳವರದಲ್ಲಿ, ಏನ ನೀನು ವೀತರಾಗ ವಿಜ್ಞಾನದ ಆಶ್ರಯ ಮಾಡು. ಹಾಗಾದರೆ ಈಗ ಒಂದು ಮಾತು ಕೇಳ್ತೇನೆ, ಇಷ್ಟು ಭೂಮಿಕಾ ತಯಾರಾದ ಮೇಲೆ ಅದರದ ಸರಿಯಾದ ಉತ್ತರ ಕೊಡೋದ. ಅರ್ಹಂತಾದಿಗರ ಮಂಗಲದರೋ ಎನ್ನು ವೀತರಾಗ ವಿಜ್ಞಾನ ಮಂಗಲ ಇದೆ. ಹಾಗಾದ್ರೆ ಅರ್ಹಂತಾದಿಗಳಿಗೆ ನಮಸ್ಕಾರ ಎರಗೋದು ಇದೆಯೋ ಅಥವಾ ಇಲ್ಲ? ನಮಸ್ಕಾರ ಮಾಡೋದು ಅಥವಾ ಇಲ್ರಿ? ಮಾಡಬೇಕು. ಮಾಡುವುದರ ಹಿಂದ ಅರ್ಹಂತರ ಮಹಿಮೆ ಇದೆಯೋ ಅಥವಾ ವೀತರಾಗ ವಿಜ್ಞಾನದ ಮಹಿಮೆ ಇರಬೇಕ್ರಿ? ವೀತರಾಗ ವಿಜ್ಞಾನದ ಮಹಿಮೆ. ಈ ಮೋಕ್ಷ ಮಾರ್ಗ ಪ್ರಕಾಶಕದ 2 ಗಂಟೆ ಸಮಯದೊಳಗ ನಮಗೆ ತೀರ ದೃಢ ಮನವರಿಕೆ ಆದದ್ದು ಯಾವುದ? 3 ಲೋಕದೊಳಗ ಅರ್ಹಂತರಿಗಿಂತ ಶ್ರೇಷ್ಠ ವೀತರಾಗ ಬೇಕು. 3 ಲೋಕದೊಳಗ ಅರ್ಹಂತರಂತೂ ಶ್ರೇಷ್ಠ ಪ್ರಕಟ ರೂಪದಿಂದ ಇದ್ದಾರೆ ಪ್ರಭು. ಅವರನ್ನ ಶ್ರೇಷ್ಠ ಅಲ್ಲ ಅಂತ ಹೇಳಿ ಯಾವ ಪಾಪಿನೂ ಹೇಳೋ ಸಾಧ್ಯ. ಆದ್ರೆ ಅವರು ಯಾವುದರಿಂದ ಈ ಶ್ರೇಷ್ಠ ದಶೆಗೆ ಪ್ರಾಪ್ತಾಗಿದ್ದಾರೆ? ಆ ವೀತರಾಗ ವಿಜ್ಞಾನ ನನಗೂ ಕೂಡ ನನ್ನೊಳಗಿಂದ ಹೇಳ್ತಲ್ಲ, ಮೋಕ್ಷ ಮಾರ್ಗಶ್ಯನೇತಾರಂ ಜ್ಞಾತಾರಂ ವಿಶ್ವತತ್ವಾನಾಂ ವಂದೇ ತದ್ಗುಣ. ತದ್ಗುಣ ಯಾವುದ? ವೀತರಾಗ. ತದ್ಗುಣಲಬ್ಧಯೇ ಒಂದೇ ತದ್ಗುಣಲಬ್ಧಯೇ, ಅವರಲ್ಲೇ ಇರುವಂಥ ಅಂಥ ಗುಣ ಲಬ್ಧ ಪ್ರಾಪ್ತ ಆಗಿ. ಎಂಥ ಗುಣ? ವೀತರಾಗ. ಇಂದ್ರ ವಂದಿತ ಗುಣ ಅಲ್ಲ, ಅದು ಗುಣ ಅಲ್ರಿ. ಸಮೋಸರಣದೊಳಗೆ ವಿರಾಜಮಾನ ಆಗೋದ ಅದು ಗುಣ ಅಲ್ಲ, ಅದು ಪುಣ್ಯದ ಮಾತಿದೆ ರೀ. ಅರ್ಹಂತರ ಗುಣ ಎಷ್ಟದವ್ರಿ? 46. ಅರ್ಹಂತರ ಗುಣ ಎಷ್ಟದವ್ರಿ? 4. ಅರ್ಹಂತರ ಗುಣ ಎಷ್ಟದವು? 4. ಅರ್ಹಂತರ ಗುಣ ಎಷ್ಟದವು? 46. 46ರಲ್ಲಿ 4 ಬಿಟ್ಟ ಉಳಿದದ್ದು ಎಲ್ಲ ಪುಣ್ಯದಿಂದ ಪ್ರಾಪ್ತ, ಕರ್ಮದಿಂದ, ಕರ್ಮದ ಅಭಾವದಿಂದ ಪ್ರಾಪ್ತ ಆಗಿರುವಂಥವರು. ಅರ್ಹಂತರ ಗುಣ 4. ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ಸುಖ, ಅನಂತ ವೀರ್ಯ. ಹಾಗಾದರೆ ಒಂದೇ ತದ್ಗುಣ ಲಬ್ಧ. ನಾನು ನಮಸ್ಕಾರ ಮಾಡ್ತೇನೆ ಯಾವುದರ ಸಲುವಾಗಿ? ಅಂಥವೇ ಗುಣಗಳ ನನಗೆ ಸಿಗಲಿ. ಅವರಿಂದ ಸಿಗೋವೇನು? ಅಂಥವೇ ಗುಣಗಳು ಎಲ್ಲಿಂದ ಸಿಗೋರು? ಅವರು ಅಲ್ಲ, ಅವರು ಅವರಿಗೆ ಅದವರೇ. ಹಾಗಾದ್ರೆ ಅರ್ಹಂತರಿಗೆ ನಮಸ್ಕಾರ ಮಾಡುವಂಥವನಲ್ಲಿ ಯೋಗ್ಯತಾ ಎಂಥದ್ದು ಬೇಕ್ರಿ, ಅವನದ ಸಾಮರ್ಥ್ಯ ಅಂಥದ್ದು ಬೇಕು. ನನ್ನಲ್ಲೇ ಕೂಡ ಅಂಥವೇ ಗುಣ ಇದಾವೆ, ಇದನ್ನು ಒಪ್ಪಿಕೊಳ್ಳುವಂಥ ಸಾಮರ್ಥ್ಯ ಬೇಕಲ್ಲ. ನಾನು ಹೀನ, ನಾನು ದೀನ, ನಾನು ಪಾಮರ, ನಾನು ಭಕ್ತ ಅಂಥೇಳಿ ಯಾರು ಹೋಗ್ತಾರಲ್ಲ ಅವರಿಗೆ ಅರ್ಹಂತರದ ದರ್ಶನನೂ ಆಗುವುದಿಲ್ಲ. ಅರ್ಹಂತರಲ್ಲಿರುವಂಥ ಗುಣಗಳ ಇವನಲ್ಲಿ ಪ್ರಕಟನೂ ಆಗ. ಅದರ ಸಲುವಾಗಿ ಭಗವಂತರು ಎಷ್ಟು ಶ್ರೇಷ್ಠದರೋ ಅಷ್ಟೇ ಶ್ರೇಷ್ಠ ಭಕ್ತ ಬೇಕ್ರಿ. ಯಾವ ಭಗವಂತನ ದರ್ಶನ ಮಾಡುವುದಿದೆಯಲ್ಲ ಆ ಭಗವಂತನಿಗೆ ಯೋಗ್ಯ ಇರುವಂತಹ ಭಕ್ತತೆ ನಮ್ಮಲ್ಲಿ. ದೀನ ಹೀನ ಯಾಚಕ ಆದರ ನಾವು ಅರ್ಹಂತರ ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪಂಪ ಹೇಳಿದಲ್ಲ, ಏನ್ ಹೇಳಿದ? ಪರರಿಯುವುದೇನು, ಪರರಿಂದ ಅಪ್ಪುವುದೇನು, ಪರರ್ ಮಾಡ್ಪುದೇನು. ಪರರಂದ್ರ ಪಂಚಪರಮೇಶ್ವರ. ಅವ್ರು ನನಗೇನು ಕೊಡೋಕೆ ಸಾಧ್ಯ ಇದೆ? ಅವ್ರೇನು ಮಾಡೋಕೆ ಸಾಧ್ಯ ಇದೆ?
ನನ್ನನ್ನು ಅಥವಾ ಯಾವುದೇ ಜೀವವನ್ನ ಭವಸಾಗರದಿಂದ ಮೇಲೆ ಎತ್ತುತ್ತಿದೆ ಯಾವುದರ ಅರ್ಹಂತರೋ ಅಥವಾ ಧರ್ಮರೇ ಅವನದೇ ಧರ್ಮ ವೀತರಾಗ ವಿಜ್ಞಾನ ಅರೇ ವೀತರಾಗ ವಿಜ್ಞಾನ ಸಾಮರ್ಥ್ಯ ಒಳಗಿನಿಂದ ಬೇಕ್ರಿ ಒಳಗಿನಿಂದ ಬೇಕು ನೋಡ್ರಿ ಶೇಂಗಾ ಬೀಜ ಹುರಿತೇವಲ್ಲ ಹುರಿದ ನಂತರ ಅದರೊಳಗೊಂದು ಯಾವುದು ಅದರದೇ ಆದಂಥ ನೈಸರ್ಗಿಕ ರುಚಿ ಸ್ವಾದ ಪ್ರಕಟ ಆಗ್ತಿದೆ ಅಲ್ಲ ಆ ಸ್ವಾದ ಬೇರೆ ಮೇಲಿನಿಂದ ಉಪ್ಪಿನ ಲೇಪ ಅಥವಾ ಸಕ್ಕರೆ ಲೇಪ ಮಾಡಿದ್ದೆ ಸ್ವಾದ ಅದು ಶೇಂಗಾದ್ದಲ್ಲ ಅದೇ ಪ್ರಕಾರ ಆತ್ಮನ ಗುಣಗಳ ಬೇರೆ ಮತ್ತು ಆ ಆತ್ಮನ ಗುಣಗಳ ಪ್ರಕಟ ಆಗು ವೇಳೆದೊಳಗ ಯಾವ ಭಕ್ತಿ ಮೊದಲಾದ ರಸದೊಳಗ ಈ ಜೀವ ತೇಲಾಡ್ತಾನೆ ಪೋಲಾಡ್ತಾನಲ್ಲ ಅದರಿಂದ ಅಂಟ್ಕೊಳ್ಳುವಂಥದ್ದಿದೆ ಉಪ್ಪ ಅಥವಾ ಸಕ್ಕರೆ ಇದೆಯಲ್ಲ ಅದು ಪುಣ್ಯ ಇಂದ್ರ ಪದವಿ ಸ್ವರ್ಗ ಇಂದ್ರ ಪದವಿ ಚಕ್ರವರ್ತಿ ಪದವಿ ಇವೆಲ್ಲ ಏನದವು ಮೇಲೆ ಅಂಟಿಸಿದ್ದ ಅವು ಆತ್ಮನೂ ಅಲ್ಲ ಶೇಂಗಾದಲ್ಲದ ಸ್ವಾದ ಉಪ್ಪು ಹಚ್ತೇವಲ್ಲ ಮೇಲೆ ಅಥವಾ ಸಕ್ಕರೆ ಪಾಕ ಉಪ್ಪಿನ ಶೇಂಗಾ ಉಪ್ಪಿನ ಶೇಂಗಾ ಸಕ್ಕರೆ ನಮ್ಮಲ್ಲಿ ಎಲ್ಲ ಸಕ್ಕರೆ ರೀ ನಾವೆಲ್ಲ ಸಕ್ಕರೆ ಪಾಕದೊಳಗೆ ಹಾಗಾದ್ರೆ ಅದು ಯಾವುದು ಶೇಂಗಾದ ಸ್ವಾದ ಅಲ್ಲ ಶೇಂಗಾದ ನಿಜವಾದ ಸ್ವಾದದ ಅಲ್ಲ ಅದೇ ಪ್ರಕಾರ ಇಲ್ಲಿ ಪುಣ್ಯ ಅನೇಕ ಪ್ರಕಾರದ ಒಂದು ಭೋಗ ಸಾಮಗ್ರಿಯನ್ನು ತಂದು ಕೊಡ್ತಿದೆ ಒಂದು ಖ್ಯಾತಿಯನ್ನು ಉಂಟು ಮಾಡ್ತಿದೆ ಅದು ಆತ್ಮಂದಲ್ರಿ ಅದು ಆತ್ಮಂದಲ್ಲ ಅದರ ಸಲುವಾಗಿ ಆತ್ಮ ಬಾಯಿ ಬಿಡಬಾರದು ಆತ್ಮನ ಸ್ವಾದದ ಸಲುವಾಗಿ ಆತ್ಮನ ಸುಖದ ಸಲುವಾಗಿ ಉದ್ಯಮಶೀಲ ಆಗಬೇಕು ಆ ಉದ್ಯಮ ಒಂದೇ ಒಂದು ಈ ಮನುಷ್ಯ ಪರ್ಯಾಯ ಜೈನ ಕುಲ ಪರ್ಯಾಪ್ತ ಸಂಧಿ ದಶೆಯೊಳಗನ ಸಾಧ್ಯ ಇದೆ ಜಗತ್ತೇನು ಮಾಡ್ತಿದೆ ಮಾಡ್ಲಿ ಅನ್ನವ್ರ ಯಾರು ಎಲ್ಲಿ ಹೋಗ್ತಾರೋ ಅವರು ಭಾಗ್ಯ ಅಂಥದ್ದು ದುರ್ಭಾಗ್ಯದಿಂದ ದುರ್ಭಾಗ್ಯದಿಂದ ನೋಡ್ರಿ ಒಂದು ಕಥೆ ಹೇಳ್ತಿತ್ತಲ್ಲ ಎಲ್ರಿಗೂ ಗೊತ್ತಿದ್ದದಿದೆ ನಾಯಿ ಹಳ್ಳ ದಾಟ್ತಿತ್ತು ಬಾಯಲ್ಲಿ ಒಂದು ರೊಟ್ಟಿ ಹಿಡ್ಕೊಂಡಿರ್ತಾರೆ ಅದರದ ನೆರಳು ನೀರಿನೊಳಗ ಇನ್ನೊಂದು ನಾಯಿ ಕಾಣಿಸ್ತಿದೆ ಅದರ ಬಾಯಿಯೊಳಗಿನ ರೊಟ್ಟಿ ತಗೊಳ್ಳಿಕ್ಕೆ ತನ್ನ ಬಾಯಿ ತೆಗೀತಿದ್ದೇನೆ ಅವಾಗ ಏನಾಗ್ತಿದ್ದೇನೆ ಅಲ್ಲಿ ನಾಯೇನೂ ಇಲ್ಲ ಅದರ ಬಾಯಿಯೊಳಗೆ ರೊಟ್ಟಿನೂ ಇಲ್ಲ ಆದರೆ ಇದರ ತನ್ನ ಬಾಯಿಯೊಳಗಿನ ರೊಟ್ಟಿ ಹೌದು ಅಥವಾ ಇಲ್ಲ ಅಷ್ಟೇ ಆಗ್ತಿದ್ದೀರಿ ಜೈನ ಕುಲದೊಳಗೆ ಉಚ್ಚ ಕುಲದೊಳಗೆ ಹುಟ್ಟಿ ಕೂಡ ಕುದೇವನ ಕಡೆಗೆ ಯಾರು ಆಕರ್ಷಿಸಿದಾರೋ ಅವರ ಜೀವನ ಅಷ್ಟೇ ಇದೆ ತಿಳ್ಕೊಳ್ಳೋದು ಒಂದು ಮಾತು ಇನ್ನೊಂದು ಮಾತು ಹೀಗಿದೆ ಯಾವ ಕಾಲದೊಳಗೂ ಕೂಡ ಈ ಜೀವಕ್ಕೆ ಇಂದ್ರಿಯ ಸುಖ ಪ್ರಿಯ ಇದೆ ಆತ್ಮಿಕ ಸುಖದ ಪರಿಚಯನೇ ಇಲ್ಲ ಅಂದ ಕೂಡಲೇ ಇಂದ್ರಿಯ ಸುಖ ಸಲುವಾಗಿದೆ ಎಲ್ಲೆಲ್ಲೋ ಅಲೀತಿದೆ ಆದ್ರೆ ಆ ತುಚ್ಛ ಇಂದ್ರಿಯ ಸುಖವನ್ನು ಕೂಡ ಅನ್ಯರು ಕೊಡೋ ಸಾಧ್ಯ ಇಲ್ಲ ಅದರ ಸಲುವಾಗಿ ಕೂಡ ನಿನ್ನ ಪದರೊಳಗೆ ಪುಣ್ಯನೇ ಇರೋದು ಅವಶ್ಯಕ ಇದೆ ಪುಣ್ಯ ಇಲ್ಲದ ಏನೂ ಸಿಕ್ಕುವುದಿಲ್ಲ ಅದರ ಸಲುವಾಗಿ ಹೇಳಿದರು ಪುಣ್ಯದ ಅಭಾವದೊಳಗ ಯಾರೆಷ್ಟೇ ಕರುಣೆ ಮಾಡಿದ್ರೂ ಕೂಡ ನಮ್ಮ ದುಃಖ ಬಿಡೋದು ಸಾಧ್ಯ ಅದಕ್ಕೆ ಯಾವ ಕಾಲದೊಳಗೂ ಕೂಡ ಇದು ಇದೇನಾ ಅಂತ ಹೇಳಿ ತಿಳ್ಕೊಂಡ ಈಗ ಹೇಳುತ್ತೆ ನೀವು ಬರೋಕ್ಕಿಂತ ಮೊದಲ ಬಸ ಜ್ಞಾತ ದೃಷ್ಟಾರ ನಮ್ಮ ಜೀವನ ನಾವು ಸಾರ್ಥಕ ಮಾಡ್ಕೊಳ್ಳೋದಿದೆ ಒಳಗಡೆ ಖೇದ ಉಂಟಾಗ್ತಿದೆ ಜೈನ ಕುಲದೊಳಗೆ ಹುಟ್ಟಿ ಕೂಡ ಹೀಗೆ ಮಾಡ್ತಾ ಇದಾವಲ್ಲ ಜೀವಗಳ ಬೇಡ ಇಂಥ ಪವಿತ್ರ ಪರಂಪರೆಯ ಕಡೆಗೆ ಬರಲಿ ವೀತರಾಗ ದೇವನನ್ನ ಆರಾಧಿಸಲಿ ರಾಗಿ ದ್ವೇಷಿ ದೇವಿ ದೇವತೆಗಳ ಸಂಗತಿಯನ್ನು ಬಿಟ್ಟುಕೊಡುವಂಥ ಅವಸರ ಈ ಒಂದು ಭವದೊಳಗೆ ಸಿಕ್ಕದ್ದು ಇದೆ ಅದರ ಲಾಭ ಪಡೆಯಲಿ ಅನ್ನೋ ಭಾವ ಸ್ವಾಭಾವಿಕವಾಗಿ ವಾತ್ಸಲ್ಯದ ಭಾವ ಅದೆಷ್ಟೋ ಜೈನರಿಗೆ ಬರ್ತಾ ಇರ್ತಿದೆ ಆದರೆ ಆ ಜೀವದ ದುರ್ಭಾಗ್ಯ ಇದ್ದ ನಂತರ ಆ ಜೀವ ಅಲ್ಲೇ ಹೋಗುತ್ತೆ ಅದರ ಸಲುವಾಗಿ ಹೋದವ್ರು ಹೋಗಲಿ ಅಂತ ಹೇಳಿ ವಿಚಾರ ಮಾಡೋದಿಲ್ಲ ಭಾವ ಬಂದೇ ಬರ್ತಿದ್ದೀರಿ ಇಲ್ಲಿ ಬರಬೇಕು ಇದನ್ನು ತಿಳಿಬೇಕು ಈ ಪ್ರಕಾರ ಆತ್ಮಸ್ವರೂಪದ ವಿಶ್ವಾಸ ಮಾಡಬೇಕು ದೇಹದಿಂದ ಸಂಯೋಗದಿಂದ ಭೇದ ವಿಜ್ಞಾನ ಮಾಡಬೇಕು ಆಂತರಿಕ ಸುಖದ ಅನುಭವ ಮಾಡಬೇಕು ಆಂತರ್ಯದ ಮಾರ್ಗದೊಳಗೆ ಏಕಾಕಿಯಾಗಿ ಹೊರಟು ಹೋಗಬೇಕು ಸಾಕ್ಷಾತ್ ಮೋಕ್ಷವನ್ನು ಪ್ರಾಪ್ತ ಮಾಡಿಕೊಳ್ಬೇಕು ಈಗ ಸಾಮಾನ್ಯ ತತ್ವದ ಅಭ್ಯಾಸ ಮಾಡಿರುವಂಥ ಎಲ್ಲ ಜೀವರುಗಳಲ್ಲಿ ಇರುವಂತಹ ಭಾವನೆ ಆದರೆ ಆ ಭಾವನೆಗೆ ಅನುಸಾರವಾಗಿ ಅನ್ಯ ಜೀವದೊಳಗೆ ಕಾರ್ಯ ಆಗುವುದಿಲ್ಲ ಇದು ವಸ್ತು ಸ್ವರೂಪ ಅದನ್ನು ಬದಲಾಯಿಸೋ ಸಾಧ್ಯ ಇಲ್ಲ ನಿಮ್ಮ ಭಾವನೆ ನಿಮಗೆ ಸೀಮಿತ
ಅದರಿಂದ ಅನ್ಯದೊಳಗೆ ಕಾರ್ಯ ಆಗುವ ಹಾಗೆ ವಸ್ತು ವ್ಯವಸ್ಥೆ ಇಲ್ಲ. ಅದರ ಸಲುವಾಗಿ ಅದನ್ನು ತಿಳ್ಕೊಂಡ ಸಾಮ್ಯ ಭಾವಧಾರಣ ಮಾಡೋದಿದ್ದೀರಿ. ಈಗ ಸಮಯ ಆಗಿದೆ, ಈಗ ಗಂಟೆ ಮುಗೀತಿದೆ. ಇದೇ ಗ್ರಂಥದ ಪ್ರಸ್ತಾವನೆಯನ್ನು ಕ್ರಮದಿಂದ ಓದೋದಿದೆ ರೀ ಎಲ್ಲರೂ. ಈ ಗ್ರಂಥದೊಳಗೆ ಏನಿದೆ, ಗ್ರಂಥ ರಚನೆ ಹೇಗಾಗಿದೆ ಅನ್ನೋದ ಓದೋದಿದೆ. ಯಾರ ಹತ್ರ ಗ್ರಂಥ ಇದೆ ಅವ್ರು ಓದಲಿಕ್ಕೆ ಶುರು ಮಾಡೋನು, ಯಾರು ಇಲ್ಲ ಅವರ ಕೇಳ್ಕೊತಾ ಇರ್ಬೇಕು. ಬಸ್ ಒಬ್ಬರು ಪ್ರೇಕ್ಷಕರಾಗೋದ, ಒಬ್ಬರು ಶ್ರೋತೃ ಆಗೋದ, ಒಬ್ಬರು ವಾಚಕರಾಗೋದ ಅಷ್ಟೇ.